ಮೊದಲನೇದಾಗಿ ದೇವರ ಹಸ್ತದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರು ತಾನೇ ನಮ್ಮ ಕಿವಿಗಳನ್ನು ದೇವರು ತೆರೆ ಮಾಡಲಿ ಎಂಬುದಾಗಿ ಕರ್ತನ ವಾಕ್ಯಗಳನ್ನು ನಾವು ಸರಿಯಾಗಿ ಗಮನಿಸಲು, ಆತನ ವಾಕ್ಯವನ್ನು ಸರಿಯಾಗಿ ತಿಳಿದುಕೊಳ್ಳುವಂತ ಆ ಆ ಜ್ಞಾನವನ್ನು, ಆ ವಿವೇಕವನ್ನು ದೇವರಾದ ಕರ್ತನು ನಮಗೆ ದಯಪಾಲಿಸಲಿ ಎಂಬುದಾಗಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿಕೊಳ್ಳುತ್ತೇವೆ ದೇವರೇ. ಹೌದು ಕರ್ತನೆ, ಭಕ್ತನು ಹೇಳಿದ ಪ್ರಕಾರವಾಗಿ ನಿನ್ನ ಅಂಗಳದಲ್ಲಿ, ನಿನ್ನ ಆಲಯದಲ್ಲಿ ನಮ್ಮನ್ನು ನೀನು ಬರಮಾಡಿಕೊಂಡಂತ ಕೃಪೆಗಾಗಿ ನಮಗೆ ಸ್ತೋತ್ರ ಎಂಬುದಾಗಿ. ಹೌದು ತಂದೆಯಾದ ದೇವರೇ, ಪ್ರತಿದಿನವೂ ಸ್ವಾಮಿ ಅಪ್ಪ ನೀನು ನಮ್ಮನ್ನು ನಡೆಸುವಂತನಾಗಿದ್ದೀರಿ, ಪ್ರತಿ ಕ್ಷಣದಲ್ಲೂ ನೀನೇ ನಮ್ಮನ್ನು ಕಾಯುವಾತನಾಗಿದ್ದೀರಿ ಸ್ವಾಮಿ. ಹೌದು ಕರ್ತನೆ, ಈ ಸುಂದರವಾದಂತ ಆಲಯದಲ್ಲಿ ಕೂಡ ಅಪ್ಪ ಸ್ವಾಮಿ ನಿನ್ನ ನಾಮವನ್ನು ಸ್ಮರಿಸಲು, ನಿನ್ನ ವಾಕ್ಯಗಳನ್ನು ಸ್ಮರಿಸಲು ಕೂಡ ದೇವರಾದ ಕರ್ತನೆ ನಮಗೆ ನೀನು ಸಹಾಯ ಮಾಡಿಕೊಟ್ಟದಕ್ಕಾಗಿ ನಿಮ್ಮನ್ನು ಕರ್ತನೆ ವಂದಿಸುತ್ತೇವೆ. ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸಿಕೊಳ್ಳುತ್ತೇವೆ. ದಿನದಲ್ಲಿ ಕೂಡ ಈ ವಾಕ್ಯದ ಭಾಗಗಳನ್ನು ಸ್ವಾಮಿ ನೀನು ಆಶೀರ್ವಾದ ಮಾಡಿಕೊಟ್ಟಿದ್ದೀರಿ ಸ್ವಾಮಿ. ಇನ್ನು ಹೆಚ್ಚಾಗಿ ಕರ್ತನೆ ಇದರಲ್ಲಿ ಕರ್ತನೆ ಗೂಢಾರ್ಥಗಳನ್ನು, ಸತ್ಯಾರ್ಥಗಳನ್ನು ನೀನು ಯಾರು ಎಂಬುದಾಗಿ ಕರ್ತನೆ ನಾವು ಇನ್ನು ಹೆಚ್ಚಾಗಿ ಕರ್ತನೆ ತಿಳಿದುಕೊಳ್ಳುವಂತೆ ನಮಗೆ ಸಹಾಯ ಮಾಡು ಅಪ್ಪ. ಅಲ್ಲಿ ಒಂದು ಭಕ್ತನು ಕೇಳುತ್ತಾನೆ, ನಾನು ಎಷ್ಟುವರೆಗೂ ನಾನು ಕರ್ತನನ್ನು ಸ್ತುತಿಸಬೇಕು, ಎಷ್ಟುವರೆಗೂ ನಾನು ದೇವರನ್ನು ನಾನು ಆರಾಧಿಸಬೇಕು, ಆತನ ವಾಕ್ಯವನ್ನು ಧ್ಯಾನಿಸಬೇಕಂತ ನೋಡುವಾಗ ನನ್ನ ಪ್ರಾಣವಿರುವವರೆಗೂ, ನನ್ನ ಉಸಿರಿರುವವರೆಗೂ ಆತನ ವಾಕ್ಯವನ್ನು ಧ್ಯಾನಿಸಬೇಕು, ಆತನ ವಾಕ್ಯವನ್ನು ಓದಬೇಕೆಂಬುದಾಗಿ ಹೇಳಿದ ಪ್ರಕಾರವಾಗಿ ಈ ದಿನದಲ್ಲಿ ಕೂಡ ಕರ್ತನೆ ನಾವು ಅಳಿದು ಹೋಗದೆ ಇರುವುದು ನಿನ್ನ ಕೃಪೆಯಾಗಿರುವುದರಿಂದ ಈ ಕೃಪೆಯಲ್ಲಿ ನಮ್ಮನ್ನು ಬರಮಾಡಿಕೊಂಡದಕ್ಕಾಗಿ, ಈ ಕೃಪೆ ಉಳ್ಳ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ನೀನು ಅನುಗ್ರಹಿಸಿಕೊಟ್ಟದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ಳುತ್ತೇನೆ. ಪರಿಶುದ್ಧನಾದಂತ ದೇವರೇ, ನನ್ನನ್ನು ಮುಚ್ಚು ಮರೆಮಾಚಿಕೊಂಡು ದೇವರಾದ ಕರ್ತನೆ ಇಲ್ಲಿ ಮಾತನಾಡಬೇಕೆಂಬುದಾಗಿ ನನ್ನನ್ನು ಸಮರ್ಪಿಸಿಕೊಡುತ್ತೇನೆ. ಆಶೀರ್ವದಿಸು, ನನ್ನ ನಾಮ ಮಾತ್ರ ಮಹಿಮೆಯಲ್ಲಿ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ ಯೆಶಾಯ 55ನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳೋಣ. ಯೆಶಾಯ 55 8ನೇ ವಾಕ್ಯವನ್ನು ನಾನು ಓದಿಕೊಳ್ಳುತ್ತೇನೆ. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳ ಅಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ದೇವರಾದ ಕರ್ತನು ತನ್ನ ಇಸ್ರಾಯೇಲ್ ಜನರನ್ನು ಸಂತೈಸುವಾತನಾಗಿದ್ದಾರೆ, ಅವರನ್ನು ಆದರಿಸುವಂತರಾಗಿದ್ದಾರೆ. ಈ ಸತ್ಯವೇದದಲ್ಲಿ ಯೆಶಾಯ ಬರೆದ ಒಂದು ಗ್ರಂಥವನ್ನು ನೋಡುವಾಗ ದೇವ ಮಕ್ಕಳನ್ನ, ದೇವ ಜನರನ್ನ ವಾಗ್ದಾನ ಕೊಟ್ಟು ಅವರನ್ನು ಬಲಪಡಿಸಿ, ಅವರನ್ನು ಸ್ಥಿರಪಡಿಸಿ, ಅವರಿಗೆ ಸರಿಯಾದಂತ ಕಾರ್ಯಗಳನ್ನು ಬೋಧಿಸಿದಂತ ಇದು ಯೆಶಾಯನ ಬರೆದ ಒಂದು ಪ್ರವಾದನ ಪುಸ್ತಕವಾಗಿದೆ. ಆದ್ರಿಂದ ಅವರು ಅನೇಕ ಸಮಯದಲ್ಲಿ ಈ ಪುಸ್ತಕ ಬರೆಯಲ್ಪಟ್ಟಂತ ಒಂದು ಸಂದರ್ಭವನ್ನು ನಾವು ನೋಡುವಾದರೆ, ಇಸ್ರಾಯೇಲ್ ಜನರು ಕರ್ತನಿಗೆ ವಿರೋಧವಾಗಿ ಅವರು ಪಾಪ ಮಾಡುವುದರಿಂದ ಅವರು ಬಾಬಿಲೋನಿಗೆ 70 ವರ್ಷ ಅವರು ಸೆರೆವಾಸಕ್ಕೆ ಹೋಗುತ್ತಾರೆ. ಅವರು ಸೆರೆವಾಸದಲ್ಲಿ ಇರುವಾಗ ಅವರಲ್ಲಿ ಅನೇಕ ಆಲೋಚನೆಗಳು, ಅವರಲ್ಲಿ ಅನೇಕ ಮಾರ್ಗಗಳು, ಅನೇಕ ವಿಧವಾದಂತ ಗೊಂದಲಗಳು ಅವರ ಜೀವಿತದಲ್ಲಿತ್ತು. ಯಾಕಂದ್ರೆ ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಪ್ರಾರಂಭದಲ್ಲಿ ಹೋಗಿರುವವರಿಗೆ ನಾವೇನ್ ಮಾಡಿದ್ದೇವೆ, ದೇವರು ನಮ್ಮನ್ನ 70 ವರ್ಷ ನಮ್ಮನ್ನು ಸೆರೆವಾಸದಲ್ಲಿ ಇಟ್ಟಿದ್ದಾರೆ, ಇದಾದ ನಂತರ ನಾವಲ್ಲಿ ಹೋಗುತ್ತೇವೆ ಅಂತ. ಆದ್ರೆ ಹೊಸದಾಗಿ ಹುಟ್ಟಿದಂತ ಮಕ್ಕಳು, ಹೊಸದಾಗಿ ಬಂದಂತವ್ರಿಗಂತೂ ಅನೇಕ ಗಲಿಬಿಲಿ, ಯಾಕೆ ನಾವಿಲ್ಲಿದ್ದೇವೆ, ನಾವ್ ಯಾಕೆ ಇಲ್ಲಿ ಇದ್ದೇವೆ ಅಂತ ಆ ಬಾಬಿಲೋನಲ್ಲಿ ಇದ್ದಂತ ಜನರಿಗೆ ಒಂದೇ ಯೋಚನೆ, ಒಂದೇ ಗಲಿಬಿಲಿ, ಒಂದೇ ಅವ್ರಿಗೆ ಆತಂಕವಾಗಿತ್ತು. ಆದ್ರಿಂದ ಅವರು ಆಲೋಚನೆಗಳನ್ನ ಬೇರೆ ಮಾಡ್ಕೊಂತ ಇದ್ರು, ಅವರ ಯೋಚನೆಗಳನ್ನ ಬೇರೆ ಮಾಡ್ಕೊಂತ ಇದ್ರು, ಅವ್ರ ಮಾರ್ಗಗಳನ್ನು ಕೂಡ ಅವ್ರು ಏನ್ ಮಾಡ್ತಾ ಇದ್ರು, ಆಗ ಅವರು ಬೇರೆ ಮಾಡ್ಕೊಂತ ಇದ್ರು. ಅದರಿಂದ ದೇವರ ಆಲೋಚನೆ ಬಹಳ ವ್ಯತ್ಯಾಸವಾದದ್ದು. ದೇವರ ಆಲೋಚನೆನ, ದೇವರ ಕಾರ್ಯವನ್ನ ನಾವು ಯಾರು ತಿಳಿದುಕೊಳ್ಳೋದಕ್ಕೆ ಆಗುವುದೇ ಇಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. ನೋಡ್ರಿ, ಅನೇಕ ಸಮಯದಲ್ಲಿ ಅಲ್ಲಿ ವಾಕ್ಯ ಹೇಳ್ತದೆ, ನಮ್ಮ ಆಲೋಚನೆಗಳು ದೇವರ ಆಲೋಚನೆಗಳಿಗಿಂತ ಏನಾಗತ್ತೆ,
ಬೇರೆ ಆಗಿರುತ್ತೆ. ನಾವ್ ಹೇಳ್ತೀವಿ ದೇವರ ಆಲೋಚನೆನೇ ನಾನ್ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ದೇವರ ಆಲೋಚನೆ ನಾವು ಮಾಡ್ತಾ ಇರಲ್ಲ. ದೇವರ ಮಾರ್ಗದಲ್ಲೇ ನಾನ್ ನಡೀತಾ ಇರ್ತೀನಿ ಅಂತ ಹೇಳ್ತೀವಿ. ಆದ್ರೆ ದೇವರ ಮಾರ್ಗದಲ್ಲಿ ನಾವೇನ್ ಮಾಡಲ್ಲ, ನಡೆಯೋದಿಲ್ಲ. ಆದ್ರಿಂದ ದೇವರು ತನ್ನ ಮಾರ್ಗವನ್ನ, ತನ್ನ ಆಲೋಚನೆಯನ್ನ ಎಷ್ಟು ದೊಡ್ಡದಾಗಿ ಮಾಡಿದಾರಂತೆ, ಭೂಮಿಯು ಆಕಾಶವು ಎಷ್ಟು ಉನ್ನತವಾಗಿರುತ್ತದೋ ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳೇನತ್ತೆ ಅಷ್ಟು ದೊಡ್ಡದಾಗಿರುತ್ತೆ. ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳು ಅಷ್ಟು ದೊಡ್ಡದಾಗಿರುತ್ತೆ ಅಂತ. ಆದ್ರಿಂದ ಯಾಕೆ ಜನರಿಗೆ ದೇವರ ಈ ಆಲೋಚನೆ ಸುಮ್ಗೆ ದೇವರು ಬಂದ್ಬಿಟ್ಟು ಏನ್ ಮಾಡಲ್ಲ, ನಿಮ್ಮ ಮಾರ್ಗ ಸರಿ ಇಲ್ಲ, ನಿನ್ನ ಯೋಚನೆ ಸರಿ ಇಲ್ಲ, ನಿನ್ನ ಬುದ್ಧಿ ಸರಿ ಇಲ್ಲ ಅಂತ ಸುಮ್ಮಿಗೆ ದೇವ್ರು ಆಡೋದಿಲ್ಲ. ಅವ್ರು ಮಾಡ್ತಾ ಇರೋದ್ರಿಂದ ದೇವರದನ್ನ ಹೇಳ್ತಾರೆ. ಅದ್ರಿಂದ 6ನೇ ವಾಕ್ಯ ಹೇಳುತ್ತದೆ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನ ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವವನು ಆಗಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಆದ್ರಿಂದ ಇಲ್ಲಿ ಮಾತನಾಡುತ್ತಿರುವಂತ ಮಾತು ಬೇರೆ ಯಾರೋ ಮಾತಾಡ್ತಾ ಇಲ್ಲ. ದೇವರಾದ ಕರ್ತನೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ತನ್ನನ್ನು ಕುರಿತು, ತನ್ನ ಆಲೋಚನೆಯನ್ನು ಕುರಿತು ಅಲ್ಲಿ ಹೇಳುವಂತರಾಗಿದ್ದಾರೆ. ದೇವರು ಯಾಕೆ ಇಲ್ಲಿ ತನ್ನನ್ನು ತ್ಯಜಿಸಿದ್ದಾರೆ, ತನ್ನ ಮಾರ್ಗವನ್ನು ತಿಳಿದುಕೊಂಡಿಲ್ಲ, ತನ್ನ ಕಾರ್ಯಗಳನ್ನು ತಿಳಿದುಕೊಂಡಿಲ್ಲ ಅಂತ ಅಲ್ಲಿ ಹೇಳುವುದಕ್ಕೆ ಒಂದು ಕಾರಣ ನೋಡ್ಬೇಕಂದ್ರೆ, ಅಲ್ಲಿ ದೇವರನ್ನ ಅವ್ರು ಏನ್ ಮಾಡ್ತಾ ಇಲ್ಲ, ದೇವರನ್ನ ಸಿಕ್ಕುವಂತ ಕಾಲದಲ್ಲಿ ಅಲ್ಲಿ ವಾಕ್ಯ ಹೇಳ್ತದೆ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿಕೊಳ್ಳಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ಇಲ್ಲಿ ವಾಕ್ಯ ಹೇಳ್ತದೆ, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಮತ್ತೆ ಅಲ್ಲಿ ವಾಕ್ಯ ಹೇಳ್ತದೆ, ದುರಾಲೋಚನೆ ಮಾಡುವವನು ತನ್ನ ದುರ್ಕಾರ್ಯಗಳನ್ನು ಬಿಡಲಿ ಎಂಬುದಾಗಿ. ಆದ್ರಿಂದ ಒಂದು ವಾಕ್ಯ ಹೇಳುತ್ತದೆ, ಆದಿಕಾಂಡದಲ್ಲಿ 6ನೇ ಅಧ್ಯಾಯದಲ್ಲಿ ನೋಡಬೇಕಂದ್ರೆ ದೇವರು ಅಲ್ಲಿ ಒಂದು ವಾಕ್ಯವನ್ನು ಹೇಳುತ್ತಾರೆ, ಮನುಷ್ಯನು ಕೆಟ್ಟತನವಲ್ಲಿ ಏನಾಗಿತ್ತಂತೆ, ಅಲ್ಲಿ ವಾಕ್ಯ ಹೇಳ್ತದೆ 6ನೇ ಅಧ್ಯಾಯ 5ನೇ ವಾಕ್ಯ, ಮನುಷ್ಯರು ಕೆಟ್ಟತನವು ಭೂಮಿ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದು ಎಲ್ಲವೂ ಯಾವಾಗಲೂ ಬೇರೆ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡೋದಕ್ಕೆ ಪಶ್ಚಾತ್ತಾಪ ಪಟ್ಟನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಮನುಷ್ಯರು ಯಾವ ರೀತಿಯಾಗಿ ಅಂತ ಹೇಳಿದ್ರೆ, ಮನುಷ್ಯರ ಕೆಟ್ಟತನವು ಏನಾಗಿತ್ತಂತೆ, ಹೆಚ್ಚಾಗಿತ್ತಂತೆ. ಅವರು ಯೋಚಿಸುವುದೆಲ್ಲವೂ ಏನಾಗಿತ್ತಂತೆ, ಬರೀ ಕೆಟ್ಟದಾಗಿದ್ದಂತೆ. ಆ ಸಂದರ್ಭದಲ್ಲಿ ದೇವರು ಹೇಳ್ತಾರೆ, ನಿಮ್ಮ ಆಲೋಚನೆಗಳು ಏನಾಗಿದೆ, ಬಹಳ ಕೆಟ್ಟದಾಗಿರುವಂತದ್ದಾಗಿದೆ. ಇವತ್ತು ಕೂಡ ನಾವು ಸಮಾಜದಲ್ಲಿ ನಾವು ನೋಡುತ್ತೇವೆ, ಜನರನ್ನು ನೋಡುತ್ತೇವೆ, ಅವರು ಆಲೋಚಿಸುವಂಥದ್ದು, ಅವರು ಮಾಡುವಂಥದ್ದು ಇವತ್ತು ಕೂಡ ನಾವು ಸಮುದಾಯದಲ್ಲಿ, ಸಮಾಜದಲ್ಲಿ ನೋಡುವಾಗ ಅವರು ಮಾಡುವಂತ ಒಂದೊಂದು ವಿಷಯಗಳೇನಾಗಿದೆ, ಕೆಟ್ಟದಾಗಿರುವಂತದ್ದಾಗಿದೆ. ಅವರ ಮಾರ್ಗಗಳು ಕೆಟ್ಟದಾಗಿದೆ, ಅವರ ವಿಷಯಗಳು ಕೆಟ್ಟದಾಗಿದೆ, ಅವರ ಯೋಚನೆಗಳು ಕೆಟ್ಟಾಗಿದೆ. ಯಾಕಂದ್ರೆ ವಾಕ್ಯ ಹೇಳುತ್ತದೆ, ದೇವರು ಇದನ್ನು ನೋಡುವಾಗ ಮನುಷ್ಯ ಮಾತ್ರದವನೇನಾಗಿದ್ರಂತೆ, ಕೆಟ್ಟು ಹೋಗಿದ್ದರು, ಅವನು ಬಹಳ ಇದಾಗಿದ್ದನೆಂಬುದಾಗಿ. ಆದ್ರೂ ಕೂಡ ದೇವರಾದ ಕರ್ತನು ತನ್ನ ಮಾತನ್ನು ಎಷ್ಟು ಶ್ರೇಷ್ಠ ಪಡಿಸ್ತಾರೆ ಅಂತ ಹೇಳಿದ್ರೆ, 10ನೇ ವಾಕ್ಯ ಹೇಳ್ತದೆ, ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ, ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲೋ ಹಾಗೆಯೇ ನನ್ನ ಬಾಯಿಯಿಂದ ಹೊರಟ ಮಾತುಗಳು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥವಾಗಿ ಹಿಂದಿರುಗೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ದೇವರು ಸೃಷ್ಟಿ ಮಾಡಿದಂತ ಆ ಮಳೆಗೆ ದೇವ್ರೇನ್ ಮಾಡಿದ್ದಾರೆ, ಅಷ್ಟು ಪವರ್ ಕೊಟ್ಟಿದ್ದಾರೆ ಅಂತಲ್ವಾ. ಕೇಳ್ತದೆ, ನಾನು ಸುರಿಸುವಂತ ಮಳೆ ಅದು ಭೂಮಿಗೆ ಬಿದ್ದು ಏನ್ ಮಾಡತ್ತಂತೆ, ಫಲ ಕೊಡತ್. ಅದು ಬೀಜ ಬಿತ್ತುವವನಿಗೆ, ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಕೊಟ್ಟು ಅದು ಮತ್ತೆ ಏನ್ ಮಾಡುತ್ತೆ, ನನ್ನಲ್ಲಿ ಹಿಂದಿರುಗಿ ಬರುತ್ತೆ ಅಂತ. ಒಂದು ನೀರಿಗೆ ಅಷ್ಟು ಪವರ್ ಇರ್ಬೇಕಂದ್ರೆ ಇಲ್ಲಿ ದೇವ್ರು ಹೇಳ್ತಾರೆ, ಅದಕ್ಕಿಂತಲೂ ನಾನು ಆಡುವಂತ ಮಾತುಗಳು, ಈ ನನ್ನ ಮಾತುಗಳೇನಾಗತ್ತೆ, ವ್ಯರ್ಥವಾಗಿ ನನ್ನಲ್ಲಿ ಹಿಂದಿರುಗೋದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಆದ್ರಿಂದ ಇವತ್ತು ಕರ್ತನ ವಾಕ್ಯ ನಿಮ್ಮಲ್ಲಿ ಇರುವಾಗ, ಕರ್ತನ ವಾಕ್ಯವನ್ನು ನೀವು ಕೇಳುವಾಗ, ಓದುವಾಗ
ಮಾಡುವಾಗ ಅದು ಯಾವಾಗಾದ್ರೂ ವೇಸ್ಟ್ ಆಗತ್ತಾ? ಯಾವ್ದು ವ್ಯರ್ಥವಾಗೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ಚಿಕ್ಕ ಒಂದು ನೀರು, ಒಂದು ಹನಿ ನೀರು, ಒಂದು ಹಿಮನೇ ಒಂದು ಬೀಜನ ಬೆಳೆಸಿ ಅದು ಹಣ್ಣನ್ನು, ಅದನ್ನು ಫಲವನ್ನು ಕೊಡುವಾಗ, ದೇವರ ವಾಕ್ಯವು ನಮ್ಮಲ್ಲಿ ಇರುವಾಗ, ಕರ್ತನ ವಾಕ್ಯವು ನಮ್ಮಲ್ಲಿ ಕೊಡಲ್ಪಡುವಾಗ ಅದ್ರಲ್ಲಿ ಏನಾಗತ್ತೆ? ದೊಡ್ಡ ಒಂದು ಪ್ರತಿಫಲ ಉಂಟಾಗುತ್ತದೆ ಎಂಬುದಾಗಿ ದೇವರು ಹೇಳುವಂತರಾಗಿದ್ದಾರೆ. ಆದ್ರಿಂದ ಹಾಗಂತ ಹೇಳಿದ್ರೆ ದೇವರು ಯಾವ ಮಾರ್ಗವನ್ನ ದೇವರು ಇಷ್ಟಪಡುತ್ತಾರೆ, ಯಾವ ಆಲೋಚನೆಯನ್ನು ದೇವರು ನಮ್ಮ ಜೀವಿತದಲ್ಲಿ ನೆರವೇರಿಸಬೇಕು, ಯಾವ ಮಾರ್ಗವನ್ನು ದೇವರು ನಮ್ಮಿಂದ ಎದುರು ನೋಡುತ್ತಾರೆ, ಯಾವ ಮಾರ್ಗವನ್ನು, ಯಾರಿಗೆ ದೇವರು ಮಾರ್ಗವನ್ನು ತೋರಿಸಿದ್ದಾರೆ, ಎಂತವರಿಗೆ ತನ್ನ ಮಾರ್ಗವನ್ನು ದೇವರು ತೋರಿಸಲು ಇಷ್ಟಪಡುತ್ತಾರೆ ಎಂಬುದಾದಂತ ಕಾರ್ಯಗಳನ್ನು ಈ ಸಮಯದಲ್ಲಿ ಕೂಡ ನಾವು ಆ ಧ್ಯಾನ ಮಾಡೋಣ. ಕೀರ್ತನೆ 25ನೇ ಕೀರ್ತನೆಯನ್ನು ತೆಗೆದುಕೊಳ್ಳೋಣ. ಕೀರ್ತನೆ 25 ತೆಗೆದುಕೊಳ್ಳೋಣ. ಕೀರ್ತನೆ 25 8ನೇ ವಾಕ್ಯದಿಂದ ಕೆಲವೊಂದು ವಾಕ್ಯಗಳನ್ನು ನಾನು ಓದಿಕೊಳ್ಳುತ್ತೇನೆ. ಯೆಹೋವನು ದಯಾಳು, ಸತ್ಯ ಸ್ವರೂಪನೂ ಆಗಿದ್ದಾನೆ. ದಾರಿ ತಪ್ಪಿದವರನ್ನು ಬೋಧಿಸಿ ಸನ್ಮಾರ್ಗದಲ್ಲಿ ನಡೆಸುವನು. ಆತನು ದೀನರನ್ನು ತನ್ನ ವಿಧಿಗನುಗುವಾಗಿ ನಡೆಸುವನು, ಅವರಿಗೆ ತನ್ನ ಮಾರ್ಗವನ್ನು ತೋರಿಸುವನು. ಯೆಹೋವನ ವಿಧಿ ನಿಬಂಧನೆಗಳನ್ನು ಕೈಗೊಳ್ಳುವವರಿಗೆ ಆತನು ಎಲ್ಲ ಮಾರ್ಗಗಳು ಕೃಪೆಯು ಸತ್ಯಯು ಉಳ್ಳವು. ಯೆಹೋವನೇ, ನನ್ನ ಪಾಪವು ಬಹು ಘೋರವಾಗಿದೆ, ಆದರೂ ನಿನ್ನ ಹೆಸರಿನ ನಿಮಿತ್ತ ನನ್ನನ್ನು ಕ್ಷಮಿಸು. ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳನೋ, ಯಾವನು ಉಚಿತವಾದ ಮಾರ್ಗವನ್ನು ಬೋಧಿಸುವನೋ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಇಲ್ಲಿ ಕೂಡ ಒಂದು 4 ವಿಷಯವನ್ನು ನಾವು ನೋಡುತ್ತೇವೆ. ಇಲ್ಲಿ ಮೊದಲನೇದಾಗಿ ಹೇಳ್ತಾನೆ, ಅಲ್ಲಿ ವಾಕ್ಯ ಹೇಳುತ್ತದೆ ನೋಡ್ರಿ, ಇಲ್ಲಿ ಬರೆಯಲ್ಪಟ್ಟಂತ ಇವತ್ತು ಓದುವಂತ ಒಂದೊಂದು ವಾಕ್ಯಗಳು ಅಲ್ಲಿ ಹೇಳುತ್ತದೆ ಯೆಹೋವನು ಎಂಬುದಾಗಿ. ಹಲ್ಲೆಲೂಯ. ಹಂಗಂದ್ರೆ ಕರ್ತನು ಎಂಬುದಾಗಿ, ಹಂಗಂತ ಹೇಳಿದ್ರೆ ಯಾವೇ ಎಂಬುದಾಗಿ. ಹಲ್ಲೆಲೂಯ. ಹಂಗಂದ್ರೆ ಸದಾ ದೇವರು ತಾನು ಯಾರು ಎಂಬುದಾಗಿ ತನ್ನನ್ನು ಇಲ್ಲಿ ಪ್ರತಿಬಿಂಬಿಸಿಕೊಳ್ಳುತ್ತಿದ್ದಾರೆ. ಆತನು ಎಂತವರು ಎಂಬುದಾಗಿ ತನ್ನನ್ನು ತೋರ್ಪಡಿಸಿಕೊಳ್ಳುತ್ತಿದ್ದಾರೆ. ಮೊದಲನೇದಾಗಿ ನಮ್ಮನ್ನು ಮಾರ್ಗದರ್ಶನ ಮಾಡುವವರು ಎಂತವರಾಗಿರಬೇಕಂತ ನಾವು ನೋಡೋಣ. ಅದರಿಂದ ಅನೇಕರಿಗೆ ಯೇಸು ಸ್ವಾಮಿ ಕೂಡ ಹೇಳ್ತಾರೆ, ಕುರುಡನಿಗೆ ದಾರಿ ತೋರಿಸಿದ್ರೆ ಏನ್ ಮಾಡ್ತಾರಂತೆ? ಇಬ್ರು ಹೋಗ ಹಳ್ಳಕ್ಕೆ ಬೀಳ್ತಾರೆ. ಆದ್ರೆ ನಮಗೆ ಮಾರ್ಗದರ್ಶನ ತೋರಿಸುವವರು ಯಾವಾಗ್ಲೂ ಸರಿಗಿರ್ಬೇಕು. ಅನೇಕ ಸಮಯದಲ್ಲಿ ಹೇಳ್ತಾರೆ, ಅವನೇ ಸರಿ ಇಲ್ಲ, ನಮ್ಗೇನ್ ಇವನ್ ಮಾರ್ಗದರ್ಶನ ತೋರ್ಸೋದು, ಅವನೇ ಸರಿ ಇಲ್ಲ, ಅವನ ಮಾತೇ ಸರಿ ಇಲ್ಲ, ಅವನಿಗೆ ಆಲೋಚನೆ ಇಲ್ಲ, ಅವನೇ ನಮಗೆ ಆಲೋಚನೆ ಹೇಳ್ಕೊಡೋದು, ಅವನೇ ಸರಿಗ್ ನಡೀತಲ್ಲ, ಅವನೇ ನಮಗೆ ಬುದ್ಧಿವಾದ ಹೇಳ್ಕೊಡೋದು ಅಂತ. ಆದ್ರಿಂದ ದೇವರಲ್ಲಿ ಹೇಳ್ತಾ ಇದಾರೆ, ನಾನು ನಿನ್ನನ್ನು ನಡೆಸುತ್ತೇನೆ ಅಂತ. ಹಂಗಂದ್ರೆ ಅವರು ಎಂತವರು ಅಂತ ಹೇಳಿದ್ರೆ ದಯಾಳುವು, ಸತ್ಯ ಸ್ವರೂಪನಾಗಿದ್ದಾರಂತೆ. ಹಲ್ಲೆಲೂಯ. ಹಂಗಂದ್ರೆ ದೇವರು ಸತ್ಯ ಸ್ವರೂಪನಾಗಿಲ್ಲ ಅಂದ್ರೆ ನಮಗೆ ಬಂದು ಧೈರ್ಯವಾಗಿ ಏನ್ ಮಾಡಕ್ಕಾಗಲ್ಲ, ದಾರಿ ನಡೆಸೋದಕ್ಕೆ ಸಾಧ್ಯ ಇಲ್ಲ. ನನ್ನಲ್ಲೇ ನಾನು ತಪ್ಪಿತುಕೊಂಡು ಇನ್ನೊಬ್ರಿಗೆ ತಪ್ಪು ಮಾಡ್ಬೇಡ ಅಂತ ಹೇಳಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನನ್ನ ಮನಸ್ಸು ಏನ್ ಮಾಡುತ್ತೆ, ಚುಚ್ಚುತ್ತೆ, ನನ್ನ ಅಪರಾಧಿ ಅಂತ ಒಂದು ಭಾವನೆ ನನ್ನಲ್ಲಿ ಉಂಟಾಗತ್ತೆ. ಅದಕ್ಕೆ ದೇವರು ನಡೆಸುವ ಆತನು ಎಂತವರು ಅಂತ ಹೇಳಿದ್ರೆ, ಫಸ್ಟ್ ನಮ್ಮ ದೇವರ ಗುಣಾತಿಶಯ, ಆತನು ದಯಾಳುವಾಗಿದ್ದಾರೆ. ಅದು ಮಾತ್ರವಲ್ಲ, ಸತ್ಯ ಸ್ವರೂಪನಾದಂತ ದೇವರಾಗಿದ್ದಾರೆ. ಯಾರಿಗೆ ದೇವರು ತನ್ನ ಮಾರ್ಗವನ್ನು ನಡೆಸುತ್ತಾರೆ ಅಂತ ಹೇಳಿದ್ರೆ, ದಾರಿ ತಪ್ಪಿದವರನ್ನು ಬೋಧಿಸಿ ಸನ್ಮಾರ್ಗದಲ್ಲಿ ನಡೆಸುವನು. ಹಲ್ಲೆಲೂಯ. ಹಂಗಂದ್ರೆ ಇಲ್ಲಿ ಮೊದಲನೇ ವಾಕ್ಯ ಹೇಳ್ತದೆ, ದೇವರು ಸತ್ಯ ಸ್ವರೂಪನು. ಆದ್ರಿಂದ ಇಲ್ಲಿ ವಾಕ್ಯ ಹೇಳ್ತದೆ, ದಾರಿ ತಪ್ಪಿದವರನ್ನು ಬೋಧಿಸಿ ಸನ್ಮಾರ್ಗದಲ್ಲಿ ನಡೆಸುವನೆಂಬುದಾಗಿ. ಹಲ್ಲೆಲೂಯ. ಹಾಗಾದ್ರೆ ಒಬ್ಬ ಮನುಷ್ಯನಲ್ಲಿ ಯೆಶಾಯನು ಹೇಳಿದ ಹಾಗೆ, ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳು ಅಲ್ಲ ಅಂತ. ಆದ್ರಿಂದ ದೇವರಿಗೆ ಅಂತ ಒಂದು ಮಾರ್ಗ ಇದೆ, ದೇವರಿಗೆ ಅಂತ ಒಂದು ಕಾನೂನು ಇದೆ, ದೇವರಿಗೆ ಅಂತ ಒಂದು ಶಿಸ್ತಿದೆ. ಯಾಕಂದ್ರೆ ಮನುಷ್ಯನು ಎಲ್ಲ ನೇಮಕ ಮಾಡ್ತಾನೆ, ಅವನು ಯಾವ್ದು ಕೈಗೊಂಡು ನಡೆಯೋದಿಲ್ಲ. ಅವನು ಎಲ್ಲ ಲಾ ತರ್ತಾನೆ, ಆದ್ರೆ ಅವನೇನು ಮಾಡಲ್ಲ. ಅವನು ಎಲ್ಲ ಬೋಧಿಸ್ತಾನೆ, ಆದ್ರೆ ಅವನು ಯಾರನ್ನು ಮಾಡಕ್ಕೆ ಆಗೋದಿಲ್ಲ. ಆದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, ದೇವರು ಸತ್ಯ ಸ್ವರೂಪನಾಗಿರೋದ್ರಿಂದ ದಾರಿ ತಪ್ಪಿದವರನ್ನು ಆತನು ಬೋಧಿಸಿ ಸನ್ಮಾರ್ಗದಲ್ಲಿ ನಡೆಸುವನು ಎಂಬುದಾಗಿ. ಹಲ್ಲೆಲೂಯ. ಆದ್ರಿಂದ ದೇವ ಜನರು ಸನ್ಮಾರ್ಗದಲ್ಲಿ ನಡೆಯದೇ ಇದ್ದುದರಿಂದ ದೇವರಲ್ಲಿ ಹೇಳ್ತಾರೆ, ನನ್ನ ಮಾರ್ಗ ಏನಾಗಿದೆ,
ಬಹಳ ವ್ಯತ್ಯಾಸವಾಗಿದೆ. ನೀವೇನ್ ಮಾಡ್ತಾ ಇದ್ದೀರಾ? ಬಹಳ ವ್ಯತ್ಯಾಸವಾಗಿ ನಡೀತಿದ್ದಾರ ಎಂಬುದಾಗಿ. ಆದ್ರಿಂದ ಮೊದಲನೇದಾಗಿ ದೇವರು ಒಂದು ಮಾರ್ಗವನ್ನ, ಒಂದು ಸನ್ಮಾರ್ಗವನ್ನ ಯಾರಿಗೆ ಕೊಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ವಾಕ್ಯ ಹೇಳ್ತದೆ, ದಾರಿ ತಪ್ಪಿ ಇರುವವರಿಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಕಾಲದಲ್ಲಿ ನೀವು ನಾವೇನ್ ಮಾಡಿದ್ವಿ? ದಾರಿ ತಪ್ಪಿದ್ವಿ, ದಾರಿ ಕಾಣದೆ, ದೆಸೆ ಕಾಣದೆ, ಇಷ್ಟ ಬಂದ ಹಾಗೆ ಜೀವಿಸಿ, ಇಷ್ಟ ಬಂದ ಹಾಗೆ ದಾರಿ ತಪ್ಪಿದ್ರಿ. ಆದ್ರೆ ದೇವರು ಇವತ್ತೇನ್ ಮಾಡಿದ್ದಾರೆ ಅಂತ ನಮ್ಮನ್ನ ಸನ್ಮಾರ್ಗದಲ್ಲಿ ನಡೆಸುತ್ತಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನೀವೇನ್ ಮಾಡಿದ್ದೀರಾ? ಕರ್ತನ ಆಲಯದಲ್ಲಿ ನೀವು ಕೂತಿರುವಂತ ಉದ್ದೇಶವೇ ದೇವರು ತನ್ನ ಸನ್ಮಾರ್ಗದಲ್ಲಿ, ತನ್ನ ಮಾರ್ಗದಲ್ಲಿ ನಿಮ್ಮನ್ನು ಬೋಧಿಸಲು, ನಡೆಸಲು ದೇವರು ಏನ್ ಮಾಡಿದ್ದಾರೆ? ತನ್ನ ಆಲಯದಲ್ಲಿ ನಿಮ್ಮನ್ನ ಕರೆದುಕೊಂಡು ಬಿಟ್ಟಿದ್ದಾರೆ. ಎರಡನೇದಾಗಿ ಯಾರಿಗೆ ದೇವರು ತನ್ನ ಮಾರ್ಗವನ್ನು ತೋರಿಸುತ್ತಾರೆ ಅಂತ ಹೇಳಿದ್ರೆ 9ನೇ ವಾಕ್ಯ ಹೇಳ್ತಾನೆ, ಆತನು ದೀನರನ್ನು ತನ್ನ ವಿಧಿಗನುಗವಾಗಿ ನಡೆಸುವನು, ಅವರಿಗೆ ತನ್ನ ಮಾರ್ಗವನ್ನು ತೋರಿಸುವನು. ಹಲ್ಲೆಲೂಯಾ. ಅಲ್ಲಿ ಹೇಳ್ತಿದ್ದಾರೆ, ನನ್ನ ಮಾರ್ಗ ನಿನ್ನ ಮಾರ್ಗಗಳಲ್ಲ, ಆಕಾಶಕ್ಕೂ ಭೂಮಿಗೂ ಏನಾಗಿದೆ? ಬಹಳ ಎತ್ತರವಾಗಿದೆ ಅಂತ. ಆದ್ರೆ ಇಲ್ಲಿ ತನ್ನ ಭಕ್ತರಿಗೆ, ತನ್ನ ಜನರಿಗೆ ತನ್ನ ಮಾರ್ಗವನ್ನು ತೋರ್ಪಡಿಸಿ ಕೊಡ್ತಿದ್ದಾರೆ. ಯಾರಿಗೆ ಅಂತ ಹೇಳಿದ್ರೆ, ಮೊದಲನೇದಾಗಿ ದೀನರಾಗಿರುವವರಿಗೆ. ಹಲ್ಲೆಲೂಯಾ. ಹಂಬಲ್ನೆಸ್, ಹೃದಯದಲ್ಲಿ ತಾಳ್ಮೆ ಉಳ್ಳವರಿಗೆ ಅಲ್ಲಿ ದೇವ್ರು ಏನ್ ಮಾಡ್ತಾರಂತೆ? ತನ್ನ ವಿಧಿ ಗುಣಗಳನ್ನು ಏನ್ ಮಾಡ್ತಾರಂತೆ? ಅವನಿಗೆ ನಡೆಸುವನು, ಅವರಿಗೆ ತನ್ನ ಮಾರ್ಗವನ್ನು ತೋರಿಸುವನು. ಹಲ್ಲೆಲೂಯಾ. ಆದ್ರಿಂದ ದೀನರಾಗಿ ಇರುವವರಿಗೆ ದೇವ್ರು ಏನ್ ಮಾಡ್ತಾರಂತೆ? ತನ್ನ ಮಾರ್ಗವನ್ನ ಆತನು ತೋರಿಸುವ ಆತನಾಗಿದ್ದಾನೆ ಎಂಬುದಾಗಿ. ಆದ್ರಿಂದ ಯಾರಿಗೆ ತನ್ನ ಮಾರ್ಗವನ್ನು ತೋರಿಸುತ್ತಾರೆ? 10ನೇ ವಾಕ್ಯ ಹೇಳ್ತದೆ, ಯೆಹೋವನು ವಿಧಿ ನಿಬಂಧನೆಗಳನ್ನು ಕೈಗೊಂಡು ನಡೆಯುವವರಿಗೆ. ಇಲ್ಲಿ ನೋಡ್ರಿ, ಯಾರಿಗೆ? ಯಾಕಂದ್ರೆ ನಾವು ಪ್ರತಿ ದಿನವೂ, ಪ್ರತಿ ಸಮಯದಲ್ಲೂ ಜನರು ಹೇಳ್ತಾರೆ, ದೇವರು ನನಗೆ ಮಾರ್ಗದರ್ಶನ ಕೊಡ್ತಾರೆ, ದೇವರು ನನಗೆ ದರ್ಶನ ಕೊಡ್ತಾರೆ, ದೇವರು ನನ್ನನ್ನು ಆಲೋಚನೆಯಿಂದ ನಡೆಸ್ತಾರೆ ಅಂತ. ಆದ್ರೆ ಇಲ್ಲಿ ಯಾರಿಗೆ ಅಂತ ವಾಕ್ಯ ಹೇಳ್ತದೆ ಅಂತ ಹೇಳಿದ್ರೆ, ಯೆಹೋವನ ವಿಧಿ ನಿಬಂಧನೆಗಳನ್ನು ಕೈಗೊಂಡು ನಡೆಯುವವರಿಗೆ. ಹಲ್ಲೆಲೂಯಾ. ಯಾಕಂದ್ರೆ ನೋಡ್ರಿ, ಕೆಲವೊಂದು ಸಮಯದಲ್ಲಿ ಆ ಕೇಳೋರ್ಗೆ ಏನ್ ಮಾಡ್ತೀವಿ? ಇನ್ನು ಕುಂಡ್ರಸ್ಕೊಂಡು ಹೇಳ್ತೀವಿ. ಕೇಳ್ದಿರೋರ್ಗೆ ಏನ್ ಮಾಡ್ತೀವಿ ಹೇಳ್ರಿ? ಇವ್ನ್ ಎಷ್ಟ್ ಹೇಳಿದ್ರು ಕೇಳಲ್ಲ, ಅದ್ರಿಂದ ಏನ್ ಮಾಡೋದು? ನನ್ನ ಟೈಮ್ ವೇಸ್ಟ್, ನನ್ನ ಸಮಯ ವೇಸ್ಟ್, ನನ್ನ ಆಲೋಚನೆ ವೇಸ್ಟ್, ನಂದು ಕಾರ್ಯ ಎಲ್ಲ ವೇಸ್ಟ್, ಇವ್ನಿಗೆ ಯಾಕೆ ಹೇಳ್ಬೇಕಂತ ಕೆಲವೊಂದ್ ಸಮಯದಲ್ಲಿ ನಾವೇನ್ ಮಾಡಲ್ಲ? ಹೇಳೋದೇ ಇಲ್ಲ. ಅದಕ್ಕೆ ದೇವ್ರು ಏನ್ ಹೇಳ್ತಿದಾರೆ? ನಾನು ನನ್ನ ಮಾರ್ಗವನ್ನು ಅವನಿಗೆ ತೋರಿಸ್ಬೇಕಂದ್ರೆ ಫಸ್ಟ್ ಅವನಲ್ಲಿ ಏನಿರ್ಬೇಕು? ನನ್ನ ವಿಧಿ ನಿಬಂಧನೆಗಳನ್ನ ಅವನು ಕೈಗೊಂಡು ನಡೆಯಬೇಕು. ಅದರಿಂದ ಈ ಮುಂಜಾನೆ ವೇಳೆಯಲ್ಲಿ ದೇವರ ಮಾರ್ಗವನ್ನ ನಮಗೆ ದೇವರು ತೋರಿಸಬೇಕಂದ್ರೆ ನಮ್ಮಲ್ಲಿ, ಹಂಗಂದ್ರೆ ನೋಡ್ರಿ, ಇದರಲ್ಲಿ ಕೆಲಸ ನಮ್ಮಲ್ಲಿದೆ. ನಾವೇನ್ ಮಾಡ್ಬೇಕು? ಆತನ ವಿಧಿಗಳನ್ನ ಏನ್ ಮಾಡ್ಬೇಕು? ಕೈಗೊಂಡು ನಡೆಯುವವರಿಗೆ ಆತನು ಎಲ್ಲಾ ಮಾರ್ಗಗಳು, ನೋಡ್ರಿ ಹೆಂಗಂದ್ರೆ ದೇವರ ಎಲ್ಲಾ ಮಾರ್ಗಗಳು ಕೃಪೆಯು ಸತ್ಯವು ಉಳ್ಳವು. ಹಲ್ಲೆಲೂಯಾ. ಅದಕ್ಕೆ ನೋಡ್ರಿ, ಮನುಷ್ಯನ ಮಾರ್ಗ ಅಲ್ಲಿ ಕೃಪೆ ಇರ್ಲಿಲ್ಲ, ಅಲ್ಲಿ ಸತ್ಯ ಇರ್ಲಿಲ್ಲ, ಬೇರೆ ಕೇಡಾಗಿತ್ತು, ಬೆಳೆ ಕೆಟ್ಟದಾಗಿತ್ತು. ಆದ್ರೆ ದೇವರ ಮಾರ್ಗ ಅದೇನಾಗಿದ್ದಂತೆ? ಬಹಳ ಕೃಪೆಯುಳ್ಳದಾಗಿದೆ, ಅದು ಬಹಳ ಏನಾಗಿದೆ? ಸತ್ಯವೂ ಆಗಿರುವಂತದ್ದಾಗಿದೆ. ಯಾಕಂದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗವು, ಸತ್ಯವು, ಜೀವವೂ ಆಗಿದ್ದೇನೆ, ನನ್ನ ಹೊರತು ಯಾರು ಏನ್ ಮಾಡಕ್ಕಾಗಲ್ಲ? ತಂದೆ ಬಳಿಗೆ ಹೋಗುದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ. ಆದ್ರಿಂದ ಆ ವಾಕ್ಯ ಹೇಳುತ್ತದೆ, ವಾಕ್ಯ ಈ ರೀತಿಯಾಗಿರ್ತದೆ. ಆ 12ನೇ ವಾಕ್ಯ ಹೇಳ್ತದೆ, ಮತ್ತೆ 4ನೇದಾಗಿ ಯಾವನು ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳನೋ. ಇಲ್ಲಿ ನೋಡ್ರಿ, 12ನೇ ವಾಕ್ಯ ಹೇಳ್ತದೆ, ದೇವರು ಯಾರಿಗೆ ತನ್ನ ಮಾರ್ಗವನ್ನು ತೋರ್ಪಡಿಸಿಕೊಳ್ಳುತ್ತಾರೆ ಅಂತ ಹೇಳಿದ್ರೆ, ಯಾವನು ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂತ ಹೇಳಿದ್ರೆ ದೇವರು ದಿನಾಗಳು ತನ್ನ ಮಕ್ಕಳನ್ನ ಬೋಧಿಸಲು, ತನ್ನ ಮಕ್ಕಳಿಗೆ ಮಾರ್ಗ ನಡೆಸಲು ಸಿದ್ಧರಾಗಿದ್ದಾರೆ. ಆದ್ರೆ ಈ ಸ್ವಭಾವಗಳು ನಮ್ಮಲ್ಲಿ ಇದೆಯಾ? ಈ ಈ ಒಂದು ಕ್ಯಾರೆಕ್ಟರ್ ನಮ್ಮಲ್ಲಿ ಇದೆಯಾ? ಮೊದಲನೇದಾಗಿ ದಾರಿ ತಪ್ಪಿದವರನ್ನ ದೇವರು ನಡೆಸುತ್ತಾರೆ, ದೀನರನ್ನ ದೇವರು ತನ್ನ ಮಾರ್ಗವನ್ನು ನಡೆಸುತ್ತಾರೆ, ತನ್ನ ವಿಧಿಗಳನ್ನು ಕೈಗೊಂಡು ನಡೆಯುವವರಿಗೆ, ಯೆಹೋವನಲ್ಲಿ ಭಯ ಭಕ್ತಿ ಉಳ್ಳವರಿಗೆ ಏನ್ ಮಾಡ್ತಾರಂತೆ? ತನ್ನ ಮಾರ್ಗವನ್ನು ದೇವರು ತೋರ್ಪಡಿಸಿ ಕೊಡುತ್ತಾರೆ ಎಂಬುದಾಗಿ. ಆದ್ರಿಂದ ಅಲ್ಲಿ ವಾಕ್ಯ ಹೇಳ್ತದೆ, 14ನೇ ವಾಕ್ಯ ಹೇಳ್ತದೆ, ಯೆಹೋವನು ತನ್ನ ಸಬ್ಬಕ್ತರಿಗೆ ಆಪ್ತ ಮಿತ್ರನಂತಿರುವನು, ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು
ದಯಪಾಲಿಸುವನು. ಹಲ್ಲೆಲೂಯಾ! ಹಾಗಂತ ಹೇಳಿದ್ರೆ ದೇವ್ರು ನೋಡ್ರಿ ಎಷ್ಟೋ ಜನರಿದ್ದಾರೆ. ಅವರೆಲ್ಲ ಏನ್ ಮಾಡಿಲ್ಲ? ಯೆಹೋವನಿಗೆ ಭಯ ಪಟ್ಟಿಲ್ಲ. ಕರ್ತನ ಆಜ್ಞೆ ವಿಧಿಗಳನ್ನು ಕೈಗೊಂಡು ನಡೆಯೋದಕ್ಕೆ ಅವರಿಗೆ ಮನಸ್ಸಿಲ್ಲದೆ ಇರೋದ್ರಿಂದ ಎಷ್ಟೋ ಜನ ಏನ್ ಮಾಡಿದ್ದಾರೆ? ರೋಡಲ್ಲಿ ಇದ್ದಾರೆ, ಮನೆಗಳಲ್ಲಿದ್ದಾರೆ. ಆದ್ರೆ ತನ್ನ ಮಾರ್ಗವನ್ನು ಏನ್ ಮಾಡ್ತಾ ಇಲ್ಲ? ಅವ್ರಿಗೆ ತಿಳಿಸಿಕೊಡೋದಕ್ಕೆ ಆಗ್ತಾ ಇಲ್ಲ. ಆದ್ರಿಂದ ಯಾವ ಮಾರ್ಗವನ್ನ ದೇವರು ನಮಗೆ ತಿಳಿಸಿಕೊಟ್ಟಿದ್ದಾರೆ? ಯೇಸು ಕ್ರಿಸ್ತನೇ ದೇವರೆಂದು, ಕರ್ತನೆಂದು, ರಕ್ಷಕನೆಂದು, ಒಡೆಯನೆಂದು ತಿಳಿದುಕೊಳ್ಳುವಂತೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಿಕೊಟ್ಟಿದ್ದಾರೆ. ಇನ್ನೊಂದು ವಾಕ್ಯ ಕೂಡ ಈ ರೀತಿಯಾಗಿ ಹೇಳ್ತದೆ. ಕೀರ್ತನೆ 32ನೇ ಕೀರ್ತನೆಯನ್ನು ನಾವು ನೋಡೋಣ. 32ನೇ ಕೀರ್ತನೆ 8ನೇ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು. ಹಲ್ಲೆಲೂಯಾ! ಹಾಲೆಲೂಯಾ! ಇಲ್ಲಿ ಮುಂಜಾನೆ ಸಮಯದಲ್ಲಿ ಕೂಡ ಅಲ್ಲಿ ಭಕ್ತನು ಹೇಳ್ತಾನೆ, ಯೆಹೋವನು ನೋಡ್ರಿ, ಒಂದೊಂದು ವಾಕ್ಯ ಕೂಡ ಅಲ್ಲಿ ಮೊದಲು ದೇವರು ಎಂಬುದಾಗಿ. ಹಲ್ಲೆಲೂಯಾ! ಹಂಗಂದ್ರೆ ಕರ್ತನು ಎಂಬುದಾಗಿ, ರಕ್ಷಕನು ಎಂಬುದಾಗಿ, ಯಾವೇ ಎಂಬುದಾಗಿ, ಯೆಹೋವನು ಎಂಬುದಾಗಿ. ಆದ್ರಿಂದ ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯ ಹೇಳ್ತದೆ, ಯೆಹೋವನು ನಿನ್ನನ್ನು ಉಪದೇಶಿಸಿ. ಹಲ್ಲೆಲೂಯಾ! ಹಂಗಂದ್ರೆ ಪ್ರತಿ ಒಂದು ವಾರವೂ ನಿಮ್ಮನ್ನ ಕರೆದುಕೊಂಡು ಬಂದು ಏನ್ ಮಾಡ್ತಾ ಇದ್ದಾರೆ ದೇವರು? ಉಪದೇಶಿಸುತ್ತಿದ್ದಾರೆ. ಯಾಕೆ ಉಪದೇಶಿಸುತ್ತಿದ್ದಾರೆ? ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆ. ಹಲ್ಲೆಲೂಯಾ! ಆದ್ರಿಂದ ತಾನು ಹೇಗೆ ನಡೆಯಬೇಕು, ತಾನು ಹೇಗೆ ಮಾತಾಡಬೇಕಂತ ದೇವರು ಏನ್ ಮಾಡ್ತಾರಂತೆ? ಅವನಿಗೆ ತಿಳಿಸಿರ್ತಾನಂತೆ. ಅಲ್ಲಿ ವಾಕ್ಯ ಹೇಳ್ತದೆ, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ಹಲ್ಲೆಲೂಯಾ! ಹಾಗಾದ್ರೆ ದೇವರು ನಮಗೆ ಆಲೋಚನೆ ಕೊಡಬೇಕಂದ್ರೆ, ದೇವರು ತನ್ನ ಮಾರ್ಗವನ್ನು ನಮಗೆ ತಿಳಿಸಬೇಕಂದ್ರೂ ಕೂಡ ದೇವ್ರು ಏನ್ ಮಾಡ್ತಾರಂತೆ? ನಮ್ಮನ್ನ ಕಟಾಕ್ಷಿಸುತ್ತಾರಂತೆ. ತನ್ನ ಕೃಪೆಯನ್ನ, ತನ್ನ ಪ್ರೀತಿಯನ್ನ, ತನ್ನ ದಯೆಯನ್ನ, ತನ್ನ ಕರುಣೆಯನ್ನ ಈ ಮನುಷ್ಯರಾದಂತ ನಮ್ಮ ಮೇಲೆ ದೇವ್ರು ಏನ್ ಮಾಡ್ತಾರಂತೆ? ತನ್ನ ದಯೆಯಿಂದ ಉಚಿತವಾಗಿ ಏನ್ ಮಾಡ್ತಾರಂತೆ? ಫ್ರೀಯಾಗಿ ಇವತ್ತೇನ್ ಮಾಡ್ತಾರಂತೆ? ಉಚಿತವಾಗಿ ತನ್ನ ವಾಕ್ಯವನ್ನು ಹೇಳ್ತಾರಂತೆ. ಯಾಕಂದ್ರೆ ಇವತ್ತು ಉಚಿತವಾಗಿ ಲೋಕದಲ್ಲಿ ಏನು ಸಿಗಲ್ಲ. ಒಂದ್ ಕಪ್ ಕಾಫಿ ಕೂಡ ಸಿಗಲ್ಲ, ವಿಷ ಕೂಡ ಸಿಗಲ್ಲ. ಯಾಕಂದ್ರೆ ವಿಷ ತಗೋಬೇಕಂದ್ರೆ ಏನ್ ಬೇಕು? ಕಾಸ್ ಬೇಕು. ಪ್ರತಿ ಒಂದಕ್ಕೂ ಕಾಸು ಬೇಕು. ಆದ್ರೆ ನೋಡ್ರಿ, ಇಲ್ಲಿ ದೇವರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಿನ್ನನ್ನು ಉಪದೇಶಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ನಿನಗೆ ಹೇಳುವೆನು ಅಂತ. ನಿನಗೆ ಉಚಿತವಾಗಿ ನೀನ್ ಮಾಡ್ಬೇಕು? ನೀನು ಸರಿಯಾದ ಮಾರ್ಗದಲ್ಲಿ ನಡೆಯಬೇಕಂತ ದೇವರು ಹೇಳುವಂತರಾಗಿದ್ದಾರೆ. ಆದ್ರಿಂದ ಅದೇ ಕೀರ್ತನೆಯಲ್ಲಿ 33ನೇ ಕೀರ್ತನೆ 10-11ನೇ ವಾಕ್ಯ ಕೂಡ ಏನ್ ಹೇಳುತ್ತೆ ಎಂಬುದಾಗಿ ನೋಡೋಣ. 33ನೇ ಕೀರ್ತನೆ 10-11. ಯೆಹೋವನು ತನ್ನ ಜನರ ಸಂಕಲ್ಪಗಳನ್ನು ವ್ಯರ್ಥ ಮಾಡುತ್ತಾನೆ, ಅವರ ಆಲೋಚನೆಗಳನ್ನು ನಿಷ್ಫಲ ಮಾಡುತ್ತಾನೆ. ಯೆಹೋವನ ಆಲೋಚನೆಯು ಶಾಶ್ವತವಾಗಿ ನಿಲ್ಲುವುದು, ಆತನ ಸಂಕಲ್ಪವು ಎಂದಿಗೂ ಕದಲುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ! ನೋಡ್ರಿ, ಇವತ್ತು ಮನುಷ್ಯರು ಅನೇಕ ಆಲೋಚನೆಗಳನ್ನು ನಿಮಗೆ ಹೇಳ್ಕೊಡ್ತಾರೆ. ಆದ್ರೆ ಅದು ಎಲ್ಲವೂ ಸರಿಯಾಗಿರೋದಿಲ್ಲ. ನೀವು ಗಮನ ಕೊಡಬೇಕು. ಮನುಷ್ಯನು ತನ್ನ ಆಲೋಚನೆ ಪ್ರಕಾರವಾಗಿ ನಿಮಗೆ ಒಂದು ಆಲೋಚನೆಗಳನ್ನು ಕೊಡ್ತಾನೆ. ಅದು ಸರಿಯಾದಂತ ಆಲೋಚನೆ ಇಲ್ಲ. ಆದ್ರಿಂದ ಯಾರಾದ್ರೂ ನಿಮಗೆ ಆಲೋಚನೆಗಳನ್ನು ಕೊಡುವಾಗ ಅವ್ರು ಸರಿಯಾದಂತ ಆಲೋಚನೆಗಳನ್ನೇ ಕೊಡ್ತಾ ಇದ್ದಾರ, ಅವ್ರು ತಪ್ಪಾದ ಆಲೋಚನೆ ಕೊಡ್ತಾ ಇದಾರಂತ ನಾವು ಗಮನಿಸಬೇಕು. ಯಾಕಂದ್ರೆ ಅವನು ಅಷ್ಟು ಶಕ್ತನಲ್ಲ, ಅಷ್ಟು ಸಾಮರ್ಥ್ಯನಲ್ಲ. ಆದ್ರಿಂದ ಅವನು ಹೇಳುವಂತ ಒಂದೊಂದು ಮಾತುಗಳು, ಅವನು ಹೇಳುವಂತ ಒಂದೊಂದು ಆಲೋಚನೆಗಳು ಅದು ಸರಿಯಾಗಿದೆಯಾ, ಸರಿ ಇಲ್ಲವಾ ಅಂತ ಗಮನ ಕೊಡುವುದು ಬಹಳ ಮುಖ್ಯ. ಆದ್ರಿಂದ ಅವನ ಮಾರ್ಗಗಳು ಕೂಡ ಬಹಳ ಬೇಕಾದ ಏನ್ ಮಾಡ್ತಾನೆ? ವಾಕ್ಯ ಹೇಳ್ತದೆ, ಮನುಷ್ಯನಿಗೆ ಏನಾಗಿದೆ? ಅಗಲವಾದ ಒಂದು ಮಾರ್ಗವಿದೆ, ಅಲ್ಲಿ ಹೋಗುವವರು ಅನೇಕ ಜನರು, ಆದ್ರೆ ನೀತಿವಂತರು ಒಂದು ಚಿಕ್ಕ ದಾರಿಯಲ್ಲಿ ನಡೆಯುತ್ತಾರೆ ಎಂಬುದಾಗಿ. ಆದ್ರಿಂದ ಮನುಷ್ಯನು ನಿಮ್ಮನ್ನು ಸೆಳೆಯುವಾಗ, ಮನುಷ್ಯನು ನಿಮ್ಮನ್ನು ಕರೆಯುವಾಗ ನಿಮ್ಮ ನಡೆಗಳು ಯಾವುದಾಗಿದೆ? ಯಾಕಂದ್ರೆ ಮಾರ್ಗ ಅಂತ ಹೇಳಿದ ತಕ್ಷಣ ಇವತ್ತು ನಮ್ಗೆ ಹಾಗಾದ್ರೆ ಏನದು ಮಾರ್ಗ ಅಂತ? ಒಂದು ಸಿಮೆಂಟ್ ರೋಡಾ, ಇಲ್ಲ ಮಣ್ಣು ರೋಡಾ, ಇಲ್ಲ ಯಾವ ರೋಡ್ ಬಗ್ಗೆ? ಯಾಕಂದ್ರೆ ಅದು ರೋಡ್ ಅಲ್ಲ, ಅದು ನಮ್ಮ ಸ್ವಭಾವ, ಅದು ನಮ್ಮ ನಡವಳಿಕೆ, ಅದು ನಮ್ಮ ಜೀವನದ ಶೈಲಿ, ನಾವು ಹೇಗೆ ಜೀವಿಸುತ್ತೇವೆ ಅದನ್ನೇ ದೇವ್ರು ಇಲ್ಲಿ ಏನ್ ಮಾಡ್ತಾ ಇದಾರೆ? ಯಾವ ರೀತಿಯಾದಂತ ಒಂದು ಮಾರ್ಗದಲ್ಲಿ ಇರಬೇಕು ಅಂತ, ಆ ಮಾರ್ಗದಲ್ಲಿ ಕೂಡ ಯಾರು ನಮ್ಮನ್ನ ನಡೆಸಬೇಕು? ಸ್ವತಃ ದೇವರೇ ನಮ್ಮನ್ನು ನಡೆಸುವಂತರಾಗಿದ್ದಾರೆ. ಅದೇ ಯೆಶಾಯದಲ್ಲಿ ಕೂಡ ಇನ್ನೊಂದು ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಯೆಶಾಯ 48ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದಿಕೊಳ್ಳುತ್ತೇನೆ.
ನಿನ್ನ ವಿಮೋಚಕನು ಇಸ್ರಾಯೇಲ ಸದಮಲ ಸ್ವಾಮಿ ಆದ ಯೆಹೋವನು ಹೀಗನ್ನುತ್ತಾನೆ. ನೋಡ್ರಿ, ಇಲ್ಲಿ ಮೊದಲನೇದಾಗಿ ಅಲ್ಲಿ 17ನೇ ವಾಕ್ಯ ಹೇಳ್ತದೆ, ನಿನ್ನ ವಿಮೋಚಕನು. ಹಾಲೆಲೂಯ. ಹಂಗಾದ್ರೆ ನಾವೆಲ್ಲ ಯಾರಾಗಿದ್ದೇವೆ? ವಿಮೋಚಿಸಲ್ಪಟ್ಟಿದ್ದೇವೆ. ಅಲ್ಲಿ ವಾಕ್ಯ ಹೇಳ್ತದೆ, ಇಸ್ರಾಯೇಲ ಸದಮಲ ಸ್ವಾಮಿ ಅಂತ ಹೇಳಿದ್ರೆ ಇಸ್ರಾಯೇಲ ಪರಿಶುದ್ಧನಾದಂತ ದೇವರೆಂಬುದಾಗಿ. ಆದ್ರಿಂದ ಆ ಪರಿಶುದ್ಧನಾದಂತ ದೇವರು ಆದ ಯೆಹೋವನು ಹೀಗನ್ನುತ್ತಾನೆ, ನಾನೇ ನಿನ್ನ ದೇವರಾದ ಯೆಹೋವನು, ನಿನಗೆ ವೃತ್ತಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದೇನೆ ಎಂಬುದಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ದೇವರಲ್ಲಿ ಹೇಳ್ತಾ ಇದಾರೆ. ಹಂಗಾದ್ರೆ ನೋಡ್ರಿ, ದೇವರು ಏನ್ ಹೇಳ್ತಿದ್ದಾರೆ? ನಾನೇ ಯೆಹೋವನು, ನಾನೇ ಪರಿಶುದ್ಧನು, ನಾನೇ ಉನ್ನತನು. ಆದ್ರೂ ಕೂಡ ದೇವರಲ್ಲಿ ಹೇಳ್ತಾರೆ, ಹೀಗನ್ನುತ್ತಾನೆ, ನಿನ್ನ ದೇವರಾದ ಯೆಹೋವನು ನಿನಗೆ ವೃತ್ತಿ ಮಾರ್ಗವನ್ನು ನಾನು ನಿನಗೆ ಬೋಧಿಸಿ ನೀನು ನಡೆಯಬೇಕಾದ ದಾರಿಯನ್ನು ನಿನ್ನನ್ನು ಏನ್ ಮಾಡುತ್ತೇನೆ? ನಡೆಸುವವನಾಗಿದ್ದೇನೆ ಎಂಬುದಾಗಿ. ಹಾಲೆಲೂಯ. ನೋಡ್ರಿ, ಇಲ್ಲಿ ದೇವ್ರು ಹೇಳಿಲ್ಲ, ನೀನ್ ಯಾರನ್ನೋ ಹೋಗಿ ಅವ್ರ ಮಾತು ಕೇಳು, ಅವ್ರು ಹೇಳ್ಕೊಡೋದ್ನ ನೀನು ಕೇಳು, ಅದರ ಪ್ರಕಾರ ಮಾತನಾಡು, ಅದರ ಪ್ರಕಾರವಾಗಿ ನಡಿ, ಅದೇ ಪ್ರಕಾರವಾಗಿ ನಿನ್ನ ಕುಟುಂಬವನ್ನು ನಡೆಸು, ಅದೇ ಪ್ರಕಾರವಾಗಿ ನಿನ್ನ ಹೆಂಡತಿ ಮಕ್ಕಳು ಗಂಡನನ್ನು ನಡೆಸು ಅಂತ ಹೇಳಿಲ್ಲ. ಅಲ್ಲಿ ದೇವರು ಹೇಳ್ತಾ ಇದ್ರೆ, ನಾನು ಏನಾಗಿದ್ದೇನೆ? ನಿನ್ನ ದೇವರು. ಹಾಲೆಲೂಯ. ಆದ್ರಿಂದ ದೇವರು ನಮ್ಮ ದೇವರಾಗಿರೋದ್ರಿಂದ, ದೇವರು ನಮ್ಮನ್ನು ವಿಮೋಚಿಸಿರೋದ್ರಿಂದ, ದೇವರು ನಮ್ಮನ್ನು ರಕ್ಷಿಸಿರೋದ್ರಿಂದ ಅಲ್ಲಿ ವಾಕ್ಯ ಹೇಳುತ್ತದೆ, ಆ ಯೂದಾದಲ್ಲಿ ಕೂಡ ಒಂದು ವಾಕ್ಯ ಹೇಳ್ತದೆ, ಆತನು ನಮ್ಮನ್ನು ಜಾರದ ಹಾಗೆ ತನ್ನ ಕೈಯಲ್ಲಿ ಸುಂದರವಾಗಿ ಇಟ್ಕೊಂಡಿರ್ತಾರಂತ ಆ ವಾಕ್ಯ ಹೇಳ್ತದೆ. ಯೂದ ಪತ್ರಿಕೆಯಲ್ಲಿ ಕೊನೆ ವಾಕ್ಯದಲ್ಲಿ ಕೂಡ ನೋಡ್ರಿ, ಅದು ಹೇಳುತ್ತೆ. ಯೂದ 1ನೇ ಅಧ್ಯಾಯ ಇರೋದು 24ನೇ ವಾಕ್ಯ ಹೇಳ್ತದೆ ನೋಡ್ರಿ, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೂ ತನ್ನ ಪ್ರಭಾವದ ಸಮಕ್ಷದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ಹರ್ಷದಲ್ಲಿ ನಿಲ್ಲಿಸುವುದಕ್ಕೆ ಶಕ್ತನಾಗಿರುವ ನಮ್ಮ ರಕ್ಷಕನಾದ ಒಬ್ಬನೇ ದೇವರಿಗೆ, ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಿತ್ಯ ಪ್ರಭಾವವು, ಮಹತ್ವವು, ಆಧಿಪತ್ಯವು, ಅಧಿಕಾರವು ಎಲ್ಲದಕ್ಕಿಂತಲೂ ಮೊದಲು ಇದ್ದ ಹಾಗೆ ಈಗಲೂ ಯಾವಾಗಲೂ ಇರಲಿ, ಆಮೇನ್ ಎಂಬುದಾಗಿ. ಹಾಲೆಲೂಯ, ಹಾಲೆಲೂಯ. ಆದ್ರಿಂದ ಪ್ರಿಯ ದೇವ ಜನರಲ್ಲಿ ಹೇಳುತ್ತದೆ, ಎಡವಿ ಬೀಳದಂತೆ. ಅನೇಕ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಎಡವಿ ಬೀಳುವಂತ ಸಂದರ್ಭಗಳು ಇರಬಹುದು. ಆದ್ರೆ ಇಲ್ಲಿ ದೇವರು ಹೇಳ್ತಾರೆ, ಎಡವಿ ಬೀಳದಂತೆ ನಿಮ್ಮನ್ನು ಕಾಪಾಡುವುದಕ್ಕೆ. ಹಲ್ಲೆಲೂಯ. ಅದರಿಂದ ನಾನು ಎಡವಿ ಬೀಳಬಾರದು. ಈ ಲೋಕದ ಪಾಪಗಳಿಗೆ, ಈ ಲೋಕದ ಇಚ್ಛೆಗಳಿಗೆ, ಈ ಲೋಕದ ಕಾರ್ಯಗಳಿಗೆ ನಾವು ಸೆಳೆದು ಎಳೆದು ಹೋಗಕೂಡದೆಂಬುದಾಗಿ ನಮ್ಮನ್ನು ಯಾವಾಗ್ಲೂ ಕಾಯುವಾತನು ಯಾರು? ನಮ್ಮ ದೇವರು. ಹಲ್ಲೆಲೂಯ. ಆತನೇ ನಮ್ಮನ್ನು ಯಾವಾಗ್ಲೂ ಬೋಧಿಸು. ಮನುಷ್ಯನ ಬೋಧನೆಗಳು ಹೇಳ್ತೇನೆ, ನಿಮ್ಮನ್ನು ತಪ್ಪಾದ ಮಾರ್ಗದಲ್ಲಿ ನಿಮ್ಮನ್ನು ನಡೆಸುತ್ತದೆ. ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ ಅವ್ರ ಆಲೋಚನೆ ಕೊಡುವುದಿಲ್ಲ. ಸರಿಯಾದಂತ ಮಾರ್ಗದಲ್ಲಿ ನಿಮ್ಮನ್ನು ನಡೆಸೋದಕ್ಕೆ ಸಾಧ್ಯವಿಲ್ಲ. ಸತ ಬಿಡಿ, ನಾವೇ ಇಲ್ಲಿ ಈ ವಾಕ್ಯದ ಪ್ರಕಾರವಾಗಿ ನಾವ್ ಅನೇಕ ಸಮಯದಲ್ಲಿ ನಾವು ನೆನ್ಸ್ಕೊಂತೀವಿ, ನಾವೇನ್ ಮಾಡಿದ್ದೇವೆ? ಒಳ್ಳೆ ಭಕ್ತರಾಗಿದ್ದೇವೆ, ಒಳ್ಳೆ ಪ್ರಾರ್ಥನೆ ಮಾಡ್ತೇವೆ, ಒಳ್ಳೆ ಸೇವೆ ಮಾಡ್ತೇವೆ, ನಾವು ಚೆನ್ನಾಗಿದೆ ಅಂತ. ಅದು ಯಾವುದು ನಮ್ಮನ್ನು ಕಾಪಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇಲ್ಲಿ ದೇವ್ರು ಹೇಳ್ತದೆ, ನಿಮ್ಮನ್ನು ಕಾಪಾಡೋದಕ್ಕೆ ತನ್ನ ಪ್ರಭಾವದ ಸಮಕ್ಷದಲ್ಲಿ ನಿಮ್ಮನ್ನು ನಿರ್ದೋಷಿಗಳನ್ನಾಗಿ ನಿಲ್ಲಿಸುವುದಕ್ಕೆ. ಹಾಲೆಲೂಯ. ಆದ್ರಿಂದ ಯೇಸು ಕ್ರಿಸ್ತನು ತನ್ನ ತಂದೆಯಲ್ಲಿ, ಆ ಮಹಿಮೆಯಲ್ಲಿ, ಆ ಪರಲೋಕದಲ್ಲಿ ಇವ್ರು ಯಾವ ತಪ್ಪು ಮಾಡಿಲ್ಲ, ಇವ್ರು ಏನು ಮಾಡಿಲ್ಲ ದೇವರೇ, ಇವ್ರು ಪರಿಶುದ್ಧವಂತರು, ನೀತಿವಂತರ ನಮ್ಮನ್ನ ನಿಲ್ಲಿಸೋದಿಕ್ಕೆ ದೇವ್ರ ಏನ್ ಮಾಡ್ತಾರಂತೆ? ನಮ್ಮನ್ನ ಕಾಪಾಡುವ ಆತನಾಗಿದ್ದಾರೆ. ಹಾಲೆಲೂಯ. ಇನ್ನು ಯಾರಿಂದಲೂ, ಇನ್ನು ಯಾವ ಶಕ್ತಿ ಯಾವುದು ಕೂಡ ನಮ್ಮನ್ನು ಆ ರೀತಿಯಾಗಿ ನಮ್ಮನ್ನು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ಅವನೇನ್ ಹೇಳ್ತಾನೆ, ನೀನೇನೈತ್ಯಾ, ಸೂಪರ್ ಆಗಿದ್ಯಾ, ನಿನ್ ತರ ಯಾರು ಇಲ್ಲ ಅಂತ. ನಾಳೆ ಬಂದು ಹೇಳ್ತಾನೆ, ನಿನ್ಕಿಂತ ವಸ್ತು ಯಾರು ಇಲ್ಲ. ಯಾಕಂದ್ರೆ ಈ ಸಮಾಜವೇ ಅಷ್ಟೇನೆ, ಈ ಲೋಕನೇ ಅಷ್ಟೇನೆ, ಈ ಜನರೇ ಅಷ್ಟೇ. ಆದ್ರೆ ದೇವ್ರು ಆ ರೀತಿ ಅಲ್ಲ. ನಾವು ನಿರ್ದೋಷಿಗಳು, ಯಾವ ದೋಷವೂ ಇಲ್ಲದವರು, ಯಾವ ಕಳಂಕವು ಸುಂಕವೂ ಇಲ್ಲದಂತೆ ತನ್ನ ಸಮಕ್ಷದಲ್ಲಿ, ತನ್ನ ಸನ್ನಿಧಾನದಲ್ಲಿ, ತನ್ನ ಪರಲೋಕದಲ್ಲಿ ನಮ್ಮನ್ನು ನಿಲ್ಲಿಸೋದಕ್ಕೆ ದೇವರು ಏನಾಗಿದ್ದಾರಂತೆ? ಹರ್ಷದೊಡನೆ ನಿಲ್ಲಿಸೋದಕ್ಕೆ ಶಕ್ತರಾಗಿದ್ದಾರಂತೆ. ಹಾಲೆಲೂಯ. ಇನ್ನು ಯಾರು ಕೂಡ ನಮ್ಮನ್ನ
ಆ ರೀತಿಯಾಗಿ ನಮ್ಮನ್ನು ನಿಲ್ಲಿಸುವುದಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಈ ವಾಕ್ಯ ಹೇಳ್ತದೆ. ಆದ್ರಿಂದ ದೇವ್ರು ಹೇಳ್ತಾರೆ, ನಿನ್ನ ದೇವರಾದ ಯೆಹೋವನು ನಿನಗೆ ವೃದ್ಧಿ ಮಾರ್ಗವನ್ನು ಬೋಧಿಸಿ ನೀನು ನಡೆಯಬೇಕಾದ ದಾರಿಯಲ್ಲಿ ನಿನ್ನನ್ನು ನಡೆಸುವವನಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಆದ್ರಿಂದ ದೇವರ ಬಳಿಗೆ ನಮ್ಮ ಮಾರ್ಗಗಳು, ಯಾಕಂದ್ರೆ ಈ ಭೂಲೋಕದಲ್ಲಿ ಜೀವಿಸುವಾಗ ನಮ್ಮ ಹಾದಿಗಳು ಸರಿ ಇಲ್ಲ, ನಮ್ಮ ಮಾರ್ಗಗಳು ಸರಿ ಇಲ್ಲ. ಆದ್ರಿಂದ ದೇವರ ಮುಂದೆ ಕೂತ್ಕೊಂಡು, ದೇವರೇ, ನನ್ನ ಮಾರ್ಗ ಯಾವುದು ಸರಿಯಾದದ್ದು, ನನ್ನ ದಾರಿ ಯಾವುದು ಸರಿಯಾದದ್ದು, ಅನೇಕರ ಬಳಿಗೆ ಹೋಗಿ ಕೇಳ್ತೇವೆ, ನಾನು ಸರಿಯಾಗಿದ್ದೇನಾ, ನಾನು ಸರಿಯಾಗಿ ನಡ್ಕೊಂತಿದ್ದೇನಾ, ಸರಿಯಾಗಿ ಮಾತಾಡ್ತಿದ್ದೇನಾ, ಸರಿಯಾಗಿ ಆಲೋಚಿಸ್ತಿದ್ದೇನಾ ಅಂತ. ಆದ್ರೆ ಕೆಲವೊಂದದಲ್ಲಿ ಅದು ಸತ್ಯ ಇರುತ್ತೆ, ಕೆಲವೊಂದದಲ್ಲಿ ಅದು ಸುಳ್ಳಾಗಿರುತ್ತೆ. ಆದ್ರೆ ದೇವರ ಬಳಿಯಲ್ಲಿ ಕೂತುಕೊಂಡು ನಾವು ಕೇಳುವಾಗ, ದೇವರ ಹತ್ರ ನಾವು ಆಲೋಚನೆ ಕೇಳುವಾಗ, ದೇವರು ನಿಜವಾಗಿ ನಮಗೆ ಸರಿಯಾದಂತ ಒಂದು ಮಾರ್ಗದರ್ಶನವನ್ನು ಕೂಡ ದೇವರು ಕೊಡುವಂತರಾಗಿದೆ. ಆದ್ರಿಂದ ಅಲ್ಲಿ ವಾಕ್ಯ ಹೇಳ್ತದೆ, ನಮಗೆ ಈ ಲೋಕದಲ್ಲಿ ಒಂದು ಆಶೀರ್ವಾದವಾದಂತ ಒಂದು ಮಾರ್ಗ, ಒಂದು ಸಮೃದ್ಧಿಯಾದಂತ ಮಾರ್ಗ, ಒಂದು ಏಳಿಗೆಯಾದಂತ ಮಾರ್ಗವನ್ನು ದೇವರು ನಮಗೆ ಕೊಡುತ್ತಾನೆ. ಆತನು ನಮ್ಮನ್ನು ಬೋಧಿಸುತ್ತಾನೆ, ನೀನು ನಡೆಯಬೇಕಾದ ದಾರಿಯಲ್ಲಿ ನಡೆಸುವವನಾಗಿದ್ದಾನೆ. ನೀನು ನನ್ನ ಆಜ್ಞೆಗಳನ್ನು ಕೇಳಿದರೆ ಎಷ್ಟೋ ಚೆನ್ನಾಗಿತ್ತು. ಹಲ್ಲೆಲೂಯಾ. ಸರಿಯಾಗಿ ನಡೆಸೋದಕ್ಕೆ ದೇವರು ರೆಡಿಯಾಗಿದ್ದಾರೆ. ಆದ್ರೆ ಆತನ ವಾಕ್ಯನ ಕೈಕೊಂಡು ನಡೆಯೋದಕ್ಕೆ ನಾವು ರೆಡಿಯಾಗಿದ್ದೇವೆ. ಅದಕ್ಕೆ ನನ್ನ ವಾಕ್ಯನ ಏನ್ ಮಾಡ್ಬೇಕು, ಕೇಳಿದ್ರೆ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಲೆಗಳಂತೆ ಇರುತ್ತಿತ್ತಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಅದರಿಂದ ದೇವರ ವಾಕ್ಯವನ್ನು ನಾವು ಕೇಳುವಾಗ ಮಾತ್ರವೇ ನಮ್ಮ ಜೀವಿತದಲ್ಲಿ ಸಮೃದ್ಧಿಯು, ಅದು ಆಶೀರ್ವಾದವು ಇರುತ್ತದೆ ಎಂಬುದಾಗಿ ಈ ವಾಕ್ಯ ನಮಗೆ ಹೇಳುವಂತದ್ದಾಗಿದೆ. ಆದ್ರಿಂದ ಕರ್ತನು ನಮಗೆ ಮಾರ್ಗದರ್ಶನಗಳನ್ನು ಕೊಡುವಾಗ, ದೇವರು ನಮಗೆ ಆಲೋಚನೆಗಳನ್ನು ಹೇಳಿಕೊಡುವಾಗ ಅದರ ಪ್ರಕಾರ ನಡೆಯಬೇಕೆಂಬುದಾಗಿ ದೇವರು ತನ್ನ ಜನರನ್ನ ಅವರು ಪ್ರೇರೇಪಿಸುವಂತರಾಗಿದ್ದಾರೆ. ಆದ್ರಿಂದ ಇನ್ನೊಂದು ವಾಕ್ಯ ಕೂಡ ನಾವು ಓದಿಕೊಳ್ಳೋಣ. ಹಾಗಂತ ಹೇಳಿದ್ರೆ, ದೇವರು ಆಲೋಚನೆಗಳೇನು, ಹಾಗಾದ್ರೆ ದೇವರು ಯಾವ ಆಲೋಚನೆಯನ್ನು ಏರ್ಪಡಿಸೋದಿಕ್ಕೆ, ಯಾವ ಮಾರ್ಗವನ್ನು ಏರ್ಪಡಿಸೋದಿಕ್ಕೆ ಇದ್ದಾರೆ ಅಂತ. ಯಾಕಂದ್ರೆ ನಮಗ್ ಗೊತ್ತಿರೋದಿಲ್ಲ ದೇವರು ಎಂತ ಆಲೋಚನೆಗಳನ್ನ ನಮ್ಮಲ್ಲಿ ಇಟ್ಟಿದ್ದಾರೆ, ಯಾವ ಮಾರ್ಗವನ್ನು ನಮಗೆ ಇಟ್ಟಿದ್ದಾರೆ ಅಂತ. ಆದ್ರಿಂದ ಮೊದಲನೇದಾಗಿ ದೇವರು ತನ್ನ ಮಕ್ಕಳಿಗೆ ಕೊಡುವಂತ ಒಂದು ಮಾರ್ಗ, ಒಂದು ಆಲೋಚನೆ ಏನಂತ ನೋಡುವಾಗ, ನಮಗೆಲ್ಲರಿಗೂ ತಿಳಿದಿರುವಂತ ವಾಕ್ಯ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಅವನನ್ನು ನಂಬುವವನಿಗೆ ನಿತ್ಯ ಜೀವವು ಇದೆ ಎಂಬುದಾಗಿ. ಹಾಲೆಲೂಯಾ. ಆದ್ರಿಂದ ದೇವರ ಒಂದು ಆಲೋಚನೆ ಏನಂತ ಹೇಳಿದ್ರೆ, ದೇವರ ಒಂದು ಮಾರ್ಗ ಏನಂತ ಹೇಳಿದ್ರೆ, ಯೇಸುವನ್ನ ಈ ಭೂಮಿಗೆ ತೆಗೆದುಕೊಂಡು ಬಂದು ಆತನ ಮುಖಾಂತರವಾಗಿ ಮನುಷ್ಯರಿಗೆ ರಕ್ಷಣೆಯನ್ನ, ವಿಮೋಚನೆಯನ್ನು ಕೂಡ ಅನುಗ್ರಹಿಸಿದ್ರು ಎಂಬುದಾಗಿ. ಆದ್ರಿಂದ ದೇವರು ಕೂಡ, ದೇವರಿಗೆ ಒಂದು ಮಾರ್ಗವಿದೆ, ದೇವರಿಗೆ ಒಂದು ಯೋಚನೆ ಇದೆ. ಅದು ಯಾವುದು ಅಂತ ಕೂಡ ಈ ಸಮಯದಲ್ಲಿ ನೋಡೋಣ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 27ನೇ ವಾಕ್ಯದಿಂದ ಕೆಲವೊಂದು ವಾಕ್ಯಗಳನ್ನು ಓದಿಕೊಳ್ಳುತ್ತೇನೆ. ಈ ವಾಕ್ಯಗಳು ಯಾವುದು ಕೂಡ ನಮ್ಮ ಆಲೋಚನೆಗೆ ಅದನ್ನ ನಾವು ಎತ್ಕೊಳಕ್ಕೆ ಸಾಧ್ಯ ಇಲ್ಲ, ನಮ್ಮ ಮಾರ್ಗಕ್ಕೆ ಅದನ್ನ ನಾವ್ ಯಾರು ಕೂಡ ಒಪ್ಪಿಕೊಳ್ಳಲು ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಬಹಳ ವ್ಯತ್ಯಾಸ, ಬಹಳ ಡಿಫ್ರೆಂಟ್. ಯಾಕೆ ಸ್ವಾಮಿ ಈ ರೀತಿಯಾಗಿ ಹೇಳಿದ್ದಾರೆ ಅಂತ ಕೆಲವೊಂದು ಸಮಯದಲ್ಲಿ ಏನಾಗತ್ತೆ, ನಮಗೆ ಗಲಿಬಿಲಿಯೇ ಆಗಿರುವಂತದ್ದಾಗಿದೆ. ಈ ಸಮಯದಲ್ಲಿ ಕೂಡ ನಾವು ಓದಿಕೊಳ್ಳೋಣ. ಕೇಳುವರಾದ ನಿಮಗೆ ನಾನು ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ನಿನ್ನನ್ನು ಕೆನ್ನೆಯ ಮೇಲೆ ಬಡಿದವನಿಗೆ ಮತ್ತೊಂದು ಕೆನ್ನೆಯನ್ನು ತೋರಿಸು, ನಿನ್ನ ಮೇಲಂಗಿಯನ್ನು ಕಸಿಕೊಳ್ಳುವವನಿಗೆ ಒಳ್ಳೆಯಂಗಿಯನ್ನು ತಡಬೇಡ. ನಿನ್ನನ್ನು ಬೇಡುವವರಿಗೆಲ್ಲರಿಗೆ ಕೊಡು, ನಿನ್ನ ಸೊತ್ತನ್ನು ಕಸಕೊಳ್ಳುವವನು ಹಿಂದಕ್ಕೆ ಕೊಡಗೆಂದು ಕೇಳಬೇಡ. ಜನರು ನಿಮಗೆ ಏನು ಮಾಡಬೇಕೆಂದು ಅಪೇಕ್ಷಿಸ್ತಾರೋ ಅದನ್ನೇ ನೀನು ಅವರಿಗೆ ಮಾಡಿರಿ. ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿ ತೋರಿಸಿದ್ರೆ ನಿಮಗೆ ಏನು ಹೊಗಳಿಕೆ ಬಂದಿತ್ತಾರೋ? ಪಾಪಿಷ್ಠರು ಸಹ ತಮಗೆ ಪ್ರೀತಿ ತೋರಿಸುವವರನ್ನೇ ಪ್ರೀತಿಸುತ್ತಾರಲ್ಲ. ನಿಮಗೆ ಮೇಲನ್ನು ಮಾಡುವವರಿಗೆ ನೀವು ಮೇಲನ್ನು ಮಾಡಿದರೆ ನಿಮಗೆ ಏನು ಹೊಗಳಿಕೆ ಬಂದಿತ್ತು? ಪಾಪಿಷ್ಠರು ಸಹ ಹಾಗೆ ಮಾಡುತ್ತಾರಲ್ಲ. ಹಲ್ಲೆಲೂಯಾ. ಈ ವಾಕ್ಯ ಹೇಳುತ್ತದೆ. ಹಂಗಂದ್ರೆ ಇದಕ್ಕೂ ದೇವ್ರ ಮಾರ್ಗಕ್ಕೂ ನಮ್ಮ ಮಾರ್ಗಕ್ಕೂ ವ್ಯತ್ಯಾಸ ಇದೆಯಾ?
ಇದ್ಯಾವುದು ನಾವ್ ಇಷ್ಟಪಡೋದು. ಎಲ್ಲ ನಾವು ಉಲ್ಟಾನೇ ಮಾಡ್ತೇವೆ ವಿನಃ ಇದಕ್ಕೆ ತಕ್ಕಂತೆ ನಾವ್ ಯಾವ್ದು ಮಾಡಕ್ಕಾಗೋದಿಲ್ಲ. ಇದು ದೇವರ ಆಲೋಚನೆ. ಅದಕ್ಕೆ ದೇವ್ರದು ನಿನ್ನ ಆಲೋಚನೆಗಳಿಂದ ನನ್ನ ಆಲೋಚನೆ ಏನಾಗಿದೆ ಆಕಾಶಕ್ಕೂ ಹಂಗಂದ್ರೆ ಆ ಕೋಟಿ ಕೋಟಿ ಏನಾಗಿದೆ ಕಿಲೋಮೀಟರ್ ಅಷ್ಟು ದೂರ ಆಗಿದೆ. ಅದ್ರಿಂದ ಮೊದಲನೇದಲ್ಲಿ ಹೇಳುವಂತ ವಾಕ್ಯನ ನಮ್ಗೇನಿಲ್ಲ ಕೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕೇಳುವರಾದ ನಿಮಗೆ ಹೇಳುತ್ತೇನೆ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನು ಹಾಗೆ ಮಾಡುವವರಿಗೆ ಉಪಕಾರ ಮಾಡಿರಿ. ಆಗತ್ತಾ? ಇದು ದೇವರ ಆಲೋಚನೆ. ಆದ್ರೆ ನಮ್ ಕೈಲಿ ಇದು ಮಾಡಕ್ ಅದಕ್ಕೆ ದೇವ್ರು ನನ್ನ ಆಲೋಚನೆಗಳು ಏನಾಗಿದೆ ನಿಮ್ಮ ಆಲೋಚನೆಗಳಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳು ಅಲ್ಲ ಎಂಬುದಾಗಿ. ಆದ್ರಿಂದ ಇಲ್ಲಿ ವಾಕ್ಯ ಹೇಳ್ತದೆ, ನಿನ್ನನ್ನು ಶಪಿಸುವವರು ನೀನೇನ್ ಮಾಡ್ಬೇಕಂತೆ ಆಶೀರ್ವಾದ ಮಾಡು. ಅದು ಯಾರು ನಾವು ಮಾಡೋದಿಲ್ಲ. ಇನ್ನೂ ಡಬಲ್ ಆಗಿ 10ರಷ್ಟು ಅವ್ರಿಗೆ ಶಾಪ ಕೊಡ್ತೀವಿ ವಿನಃ ಯಾರು ಈ ಭೂಮಿ ಮೇಲೆ ಆತರ ಆಶೀರ್ವಾದ ಮಾಡಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಸ್ವಾಮಿ ಹೇಳ್ತಾರೆ, ನಿನ್ನನ್ನು ಶಪಿಸುವವರು ನೀನೇನ್ ಮಾಡು ಆಶೀರ್ವದಿಸು ಅಂತ. ಆದ್ರೆ ಅದು ಮಾತ್ರ ಅಲ್ಲ, ನಿನ್ನನ್ನು ಪ್ರೀತಿಸುವವರನ್ನೇ ನೀವು ಪ್ರೀತಿಸಿದ್ರೆ ನಿಮಗೆ ಏನು ಲಾಭ ಆಯ್ತು? ನಿನಗೆ ಮರ್ಯಾದೆ ಕೊಡೋರ್ನೇ ನೀನು ಮರ್ಯಾದೆ ಕೊಟ್ರೆ ನಿನಗೆ ಏನ್ ಲಾಭ ಆಯ್ತು? ಅಂದ್ರೆ ಅಲ್ಲಿ ಏನ್ ಹೇಳ್ತಾರೆ ಸ್ವಾಮಿ ಅಂತ ಹೇಳಿದ್ರೆ, ಪಾಪಿಷ್ಠರು ಏನ್ ಮಾಡ್ತಾರಂತೆ ಇದನ್ನೇ ಮಾಡ್ತಾರೆ, ನೀನು ಅದನ್ನ ಮಾಡಿದ್ರೆ ಇದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಎಂಬುದಾಗಿ. ಆದ್ರಿಂದ ಇಲ್ಲಿ ಇನ್ನು ಅನೇಕ ವಾಕ್ಯ ಕೂಡ ದೇವರು ಹೇಳ್ತಾರೆ. 35ನೇ ವಾಕ್ಯ ಹೇಳ್ತದೆ, ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ಅವರಿಗೆ ಉಪಕಾರ ಮಾಡಿರಿ, ಧೈರ್ಯವನ್ನು ಬಿಡದೆ ಸಾಲವನ್ನು ಕೊಡಿರಿ. ಹೀಗೆ ಮಾಡಿದ್ರೆ ನಿಮಗೆ ಬಹಳ ಫಲ ಸಿಕ್ಕುವುದು ಮತ್ತು ನೀವು ಪರಾತ್ಪರನ ಮಕ್ಕಳಾಗುವಿರಿ. ಆತನಂತೂ ಉಪಕಾರ ನೆನೆಸದವರಿಗೆ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ. ನಿಮ್ಮ ತಂದೆ ಕರುಣೆ ಉಳ್ಳವರಾಗಿರೋ ಪ್ರಕಾರವಾಗಿ ನೀವು ಕರುಣೆ ಉಳ್ಳವರಾಗಿರಿ ಎಂಬುದಾಗಿ. ಹಲ್ಲೆಲೂಯಾ. ಆದ್ರಿಂದ ದೇವರ ಆಲೋಚನೆ ಬಹಳ ವ್ಯತ್ಯಾಸವಾದದ್ದು. ಕರ್ತನ ಆಲೋಚನೆ ಅದು ಬಹಳ ವ್ಯತ್ಯಾಸವಾಗಿರುವಂತದ್ದಾಗಿದೆ. ಆದ್ರಿಂದ ದೇವರು ಹೇಳ್ತಾರೆ, ನಿನ್ನ ಆಲೋಚನೆಗಳೇನಾಗಿದೆ ಬಹಳ ವ್ಯತ್ಯಾಸವಾಗಿದೆ, ನಿನ್ನ ಮಾತುಗಳು ನಿನ್ನ ಕಾರ್ಯಗಳು ಬಹಳ ವ್ಯತ್ಯಾಸವಾಗಿದೆ. ಆದ್ರಿಂದ ನೀನು ನನ್ನ ಆಲೋಚನೆಗಳನ್ನು ಕೇಳುವಾಗ ನಾನು ನಿನಗೆ ಬೋಧಿಸುವಂತ ನನ್ನ ಆಜ್ಞೆ ವಿಧಿಗಳನ್ನು ಕೈಗೊಂಡು ನಡೆಯುವಾಗ ನೀನು ಆಶೀರ್ವಾದವಾಗಿ ಇರುತ್ತೆ ಎಂಬುದಾಗಿ ಕರ್ತನ ವಾಕ್ಯ ಹೇಳುತ್ತದೆ. ಆದ್ರಿಂದ ಈ ದಿನದಲ್ಲಿ ಕೂಡ ದೇವರು ನಿಮ್ಮನ್ನ ನಡೆಸುವಾತನು, ದೇವರು ನಿಮ್ಮನ್ನು ಕಾಯುವಾತನಾಗಿದ್ದಾರೆ. ಆದ್ರಿಂದ ಇನ್ನೊಂದು ವಾಕ್ಯ ಕೂಡ ಓದಿ ನಾವು ಕರ್ತನ ಸನ್ನಿಧಾನದಲ್ಲಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಕೀರ್ತನೆ 65ನೇ ಕೀರ್ತನೆ 11ನೇ ವಾಕ್ಯವನ್ನು ಓದಿಕೊಳ್ಳುತ್ತೇನೆ. ನಿನ್ನ ಕೃಪೆಯಿಂದ ಸ್ವಂತಕ್ಕೆ ಸುಭಿಕ್ಷ ಕಿರೀಟವನ್ನು ಇಟ್ಟಿದ್ದೆ. ನೀನು ಹಾದು ಹೋಗುವ ಮಾರ್ಗದಲ್ಲೆಲ್ಲ ಸಮೃದ್ಧಿಕರವಾದ ವೃಷ್ಟಿಯು ಸುರಿಯುವುದು. ಮೇವು ಕಾಡುಗಳು ಅಂಚೆಗೆ ಕಂಗೊಳಿಸುತ್ತವೆ, ಗುಡ್ಡಗಳು ಹರ್ಷವೆಂಬ ನಡುಕಟ್ಟನ್ನು ಬಿಗಿದುಕೊಂಡಿವೆ. ಹುಲ್ಲುಗಾವಲುಗಳಲ್ಲಿ ಕುರಿ ಹಿಂಡುಗಳೆಂಬ ವಸ್ತ್ರವನ್ನು ಹೊಂದಿಕೊಂಡಿವೆ. ತಂಗುಗಳು ಬೆಳೆಯಿಂದ ಶೋಭಿಸುತ್ತವೆ, ಅವು ಆನಂದ ಘೋಷ ಮಾಡಿ ಆಡುತ್ತವೋ ಎಂಬಂತಿವೆ ಎಂಬುದಾಗಿ. ಹಲ್ಲೆಲೂಯಾ. ಆದ್ರಿಂದ ಇಲ್ಲಿ ವಾಕ್ಯ ಹೇಳುತ್ತದೆ, ದೇವರು ಏನ್ ಮಾಡ್ತಾರಂತ ಹೇಳಿದ್ರೆ ವರ್ಷವನ್ನು ಸುಭಿಕ್ಷ ಕಿರೀಟವಾಗಿ ಸಿಂಗರಿಸುತ್ತಾರೆ. ಅದು ಮಾತ್ರ ಅಲ್ಲ, ನೀನು ಹಾದು ಹೋಗುವ ಮಾರ್ಗದೆಲ್ಲ ಸಮೃದ್ಧಿಕರವಾದಂತ ವೃಷ್ಟಿಯನ್ನು ಸುರಿಯ ಮಾಡುವನು ಎಂಬುದಾಗಿ. ಹಲ್ಲೆಲೂಯಾ. ಅದರಿಂದ ನೀವು ಹೋಗುವಂತ ಮಾರ್ಗ, ನೀವು ಬರುವಂತ ಪ್ರತಿಯೊಂದು ಮಾರ್ಗದಲ್ಲಿ ಕೂಡ ದೇವರ ಆಲೋಚನೆ ಪ್ರಕಾರವಾಗಿ, ದೇವರ ಇಷ್ಟದ ಪ್ರಕಾರವಾಗಿ, ಆತನ ಉದ್ದೇಶದ ಪ್ರಕಾರವಾಗಿ ನಾವು ನಡೆಯುವುದಾದರೆ ದೇವರು ವಾಗ್ದಾನ ಮಾಡಿದ್ದಾರೆ, ನಿಮ್ಮ ಬಾಳನ ನಿಮ್ಮ ಜೀವಿತವನ್ನ ಏನ್ ಮಾಡಿದರೆ ಸಮೃದ್ಧಿಯಾಗಿಯೂ ಆಶೀರ್ವಾದವಾಗಿರುತ್ತದೆ ಎಂಬುದಾಗಿ. ಅದಕ್ಕೆ ಯೆಶಾಯದಲ್ಲಿ ಹೇಳ್ತಾರೆ, ನೀವು ನನ್ನ ಮಾತನ್ನು ಕೇಳಿದ್ರೆ ಏನಾಗಿತ್ತೆ ಎಷ್ಟೋ ಚೆನ್ನಾಗಿತ್ತೆ ಎಂಬುದಾಗಿ. ಆದ್ರಿಂದ ಈ ಮುಂಜಾನೆಯಲ್ಲಿ ಕೂಡ ದೇವರಿಗೆ ಭಯಪಟ್ಟು ಆತನಲ್ಲಿ ವಿಧಿಗಳನ್ನು ಕೈಗೊಂಡು ನಡೆಯುವಾಗ ದೇವರು ತನ್ನ ಮಾರ್ಗವನ್ನು ನಮಗೆ ತೋರಿಸುವಂತರಾಗಿದ್ದಾರೆ. ಕರ್ತನ ಈ ವಾಕ್ಯದ ಭಾಗಗಳನ್ನು ಆಶೀರ್ವದಿಸಲಿ. ದೇವರು ನಿಮ್ಮನ್ನು ನಡೆಸಲಿ. ಆಮೆನ್.